ಶಾಲೆಯಲ್ಲಿ ಅಭಿಮಾನದ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊಳೆ ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯಲಿ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವಿರಲಿ. ನೆರೆದಿರುವ ಸರ್ವರನ್ನು ಅತ್ಯಂತ ಆದರದಿಂದ ಔಪಚಾರಿಕವಾಗಿ ಸ್ವಾಗತಿಸಲು ಶ್ರೀಮತಿ ಶಶಿರೇಖಾ ತಡಸ್ ಮೇಡಮ್ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಸ್ಮರಿಸುತ್ತಾ ಹಾಗೂ ಆರಾಧ್ಯ ದೈವ ಮಧುಕೇಶ್ವರನನ್ನು ನೆನೆಸುತ್ತಾ 7ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಸ್ವಾಗತ ಕೋರುವ ಅವಕಾಶ ನನ್ನದಾಗಿದೆ. ಹಿರಿಯರು ಬೀಜ ಬಿತ್ತಿ ಹೋದಂತಹ ಶಾಲೆ ಇಂದು ಮರವಾಗಿ ಬೆಳೆದು ನಮ್ಮೆಲ್ಲರಿಗೂ ಆಶ್ರಯ ತಾಣವಾಗಿದೆ. ಹಾಗೆ ಇದು ಇನ್ನು ಮುಂದೆಯೂ ಹೆಮ್ಮರವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನ ಸ್ವಾಗತವನ್ನು ಮುಂದುವರಿಸುತ್ತೇನೆ. ಮೊದಲನೆಯದಾಗಿ, ಕಡಿಮೆ ಮಾತುಕತೆ, ಹೆಚ್ಚು ಗಾಂಭೀರ್ಯತೆ, ಅತೀವ ಶಿಸ್ತುಬದ್ಧತೆ, ಮನಮುಟ್ಟುವ ಸಹಾಯಕತೆ ಇಂತಹ ಗುಣವುಳ್ಳ ನಮ್ಮ ಸಂಸ್ಥೆಯಲ್ಲಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸದಾ ಉತ್ಸುಕತೆಯನ್ನು ತುಂಬುವ ಹಾಗೂ ಏನೇ ಮಾಡುವುದಾದರೂ ನಿಮ್ಮ ಹಿಂದೆ ನಾನಿದ್ದೇನೆ ಎಂದು ಧೈರ್ಯ ಹೇಳುವಂತಹ ಶ್ರೀಕೃಷ್ಣನಂತೆ ಸಾರಥಿಯಾಗಿರುವ ನಮ್ಮ ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆದಂತಹ ಶ್ರೀ ಗಣೇಶ ಸಣ್ಣಲಿಂಗಣ್ಣನವರ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಯುತ ಪ್ರಮೋದ್ ಸರ್ ಅವರು ಪುಷ್ಪ ಸಮರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರು ಸದಾ ಚಟುವಟಿಕೆಯಿಂದ ಇರುವರು, ಚಟಪಟ, ಉದಯೋನ್ಮುಖ ಆಟಗಾರರಿಗೂ ಬೇಕು ಎನ್ನುವರು ಒಳ್ಳೆಯ ಪಾಠ, ವಿದ್ಯಾರ್ಥಿಗಳಿಗೆ ಬರಬೇಕು ಎನ್ನುವರು ಓದಬೇಕೆನ್ನುವ ಹಠ, ಉಪಯುಕ್ತವಾಗುವಂತೆ ಶಿಕ್ಷಕರಿಗೆ ಹೇಳುತ್ತಾರೆ ನೀತಿ ಪಾಠ. ಅವರೇ ಇವರು ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಶ್ರೀ ರಾಜಶೇಖರ್ ಗೌಡ್ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಮತಿ ವನಮಾಲಾ ಪತ್ರೆಯವರಿಂದ ಪುಷ್ಪ ಸಮರ್ಪಣೆ. ಅಧ್ಯಕ್ಷರು ಶ್ರೀ ಮೃತ್ಯುಂಜಯ್ ಚೌಧರಿ ಸರ್. ಇವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಇವರಿಗೆ ಅಮೃತ ಗೌಡ ಇವರಿಂದ ಪುಷ್ಪ ಸಮರ್ಪಣೆ. ನಿಮ್ಮೆಲ್ಲರ ಗುರುಗಳು ಶ್ರೀಯುತ ನಂಜುಂಡ ರಾಯ್ಸರ್ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ವನಿತಾ ನಾಯಕ್ ಅವರಿಂದ ಪುಷ್ಪ ಸಮರ್ಪಣೆ. ಮುಂದಿನದಾಗಿ, ಇವರೂ ಸಹ ಪ್ರತ್ಯಕ್ಷವಾಗಿ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದಿದ್ದರೂ ಪರೋಕ್ಷವಾಗಿ ನಮ್ಮ ಎಲ್ಲ ಏಳುಬೀಳುಗಳಲ್ಲಿ ಜೊತೆಗಿದ್ದು ಸಲಹೆ ಸಹಕಾರ ನೀಡುತ್ತಾ ಬಂದಿದ್ದು, ಸದಾ ಚಟುವಟಿಕೆಯ ನಿಲುವನ್ನೇ ಹೊಂದಿದ್ದು, ನೇರ ನುಡಿಯ ಮಾತುಗಾರಿಕೆಯ ವ್ಯಕ್ತಿತ್ವ ಹೊಂದಿರುವಂತಹ ನಮ್ಮ ನೆಚ್ಚಿನ ಶ್ರೀಯುತ ಇಂದೂಧರ್ ಗೌಡ್ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ. ಇವರಿಗೆ ಚಂದ್ರಕಲಾ ಗೌಡ ಅವರಿಂದ ಪುಷ್ಪ ಸಮರ್ಪಣೆ. ಯಾವತ್ತು ಯುವಕನಂತೆ ಉತ್ಸುಕರಾಗಿ, ಯುವಕರಿಗೆ ಮಾದರಿಯಾಗಿ, ಸದಾ ಹಸನ್ಮುಖಿಗಳಾಗಿ, ಉತ್ತಮ ವ್ಯವಹಾರಿಕ, ವೈಚಾರಿಕ, ಶೈಕ್ಷಣಿಕ, ಸಾಮಾಜಿಕ ಚಿಂತಕರಾಗಿ, ರಾಜಕೀಯ ಧುರೀಣರಾಗಿರುವಂಥ ಇವರು ನಮ್ಮ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ, 15 ಶಾಲೆಯ ಸ್ಪರ್ಧಾಳುಗಳಿಗೂ, ನಿರ್ಣಾಯಕರಿಗೂ, ಎಲ್ಲ ಶಿಕ್ಷಕರಿಗೂ ಸ್ವಂತ ಖರ್ಚಿನಲ್ಲೇ ಸಿಹಿಯನ್ನು ಹಂಚಿ ಸಿಹಿಯಾದ ಮನಸ್ಸುಳ್ಳ ಇವರೇ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಗಜಾನನ್ ಗೌಡ್ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ಕುಬೇರ್ ಸರ್ ಅವರಿಂದ ಪುಷ್ಪ ಸಮರ್ಪಣೆ. ಪ್ರತ್ಯಕ್ಷವಾಗಿ ನಮ್ಮ ಶಾಲೆಯ ಸಂಸ್ಥೆಯ
ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದಿದ್ದರೂ ಪರೋಕ್ಷವಾಗಿ ನಮಗೆ ಆರ್ಥಿಕವಾಗಿ ಸಹಾಯಕರಾಗಿ ಸಾಮಾಜಿಕವಾಗಿ ಸಲಹೆಗಳನ್ನು ನೀಡುತ್ತಾ ನೈತಿಕ ಬೆಂಬಲವನ್ನು ನೀಡುತ್ತಾ ಶಾಂತತೆಗೆ ಹೆಸರಾಗಿರುವ ಇವರೇ ನಮ್ಮ ನೆಚ್ಚಿನ KP ಕಾನಳ್ಳಿ ಸರ್. ಇವರಿಗೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಮುಂದಿನದಾಗಿ ಹೆಣ್ಣು ಅಬಲೆಯಲ್ಲ ಸಬಲೆ. ರೈತರು ಅಭಿವೃದ್ಧಿ ಹೊಂದಿದರೆ ಸಮಾಜ ಅಭಿವೃದ್ಧಿ ಹೊಂದುತ್ತದೆ. ಹೆಣ್ಣು ಕೇವಲ ಅಡುಗೆ ಮನೆಗೆ ಮೀಸಲಲ್ಲ, ಸಮಾಜದ ಪ್ರತಿ ರಂಗದಲ್ಲೂ ಅಭಿವೃದ್ಧಿಯ ದಾಪುಗಾಲು ಇಟ್ಟಿದ್ದಾಳೆ. ಈ ರೀತಿ ಮಾದರಿಯಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರೋತ್ಸಾಹ ಕೊಡುತ್ತಾ ಬಂದಿರುವ ಭಾರತೀಯ ಸಂಸ್ಕಾರದ ಶಿರೋಮಣಿಯಂತೆ ಕಂಗೊಳಿಸುವ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಸೀಮಾವತಿ ಕೆರೋಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ಮೈತ್ರಿ ಹೆಗಡೆ ಇವರಿಂದ ಪುಷ್ಪ ಸಮರ್ಪಣೆ. ಈ 9 ಜನ ನಿರ್ದೇಶಕರನ್ನು ಹಾಗೂ 150 ಸದಸ್ಯರನ್ನು ಒಳಗೊಂಡಿರುವಂತಹ ಶ್ರೀ ಜಯಂತಿ ವಿದ್ಯಾವರ್ತಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆವರಣಗೊಂಡು ಆಚರಿಸಲ್ಪಡುತ್ತಿರುವ ನಮ್ಮ ಜಯಂತಿ ಸಂಭ್ರಮ 2025-26 ಇದನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಹಿರಿಯರಾದ ಹಾಗೂ ಎಲ್ಲರಿಗೂ ಮಾರ್ಗದರ್ಶನ ನೀಡುವ ಹೆಸರಲ್ಲೇ ಪುಟ್ಟ ಇದ್ದರೂ ವ್ಯಕ್ತಿತ್ವ ಪುಟ್ಟದಲ್ಲ, ಅಗಾಧ ಜ್ಞಾನ ಶಕ್ತಿಯನ್ನು ಹೊಂದಿರುವ ಇವರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸೂಕ್ತ ಸಲಹೆ ನೀಡುತ್ತಾ ಬಂದಿದ್ದಾರೆ. ಸದಾ ಹಸನ್ಮುಖಿಯಾಗಿದ್ದು ಎಲ್ಲ ವಿದ್ಯಾರ್ಥಿಗಳ ಮನಸ್ಸು ಗೆದ್ದಿರುವ ಇವರು ಶ್ರೀಯುತ ಪುಟ್ಟಸ್ವಾಮಿ ಸರ್ ಇವರಿಗೆ ನಿಮ್ಮೆಲ್ಲ ಮುಖ್ಯೋಪಾಧ್ಯಾಯರು ಜಯಂತಿ ಪ್ರೌಢಶಾಲೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ವೀಣಾ ನಾಯಕ್ ಇವರಿಂದ ಪುಷ್ಪ ಸಮರ್ಪಣೆ. ಬಿಡಿ ಬಿಡಿ ಹೂಗಳನ್ನು ಸೇರಿಸಿದಾಗ ಹೇಗೆ ಸುಂದರವಾದ ಮಾಲೆಯಾಗುವುದೋ ಹಾಗೆ ಎಲ್ಲ ಶಿಕ್ಷಕರನ್ನು ಒಗ್ಗಟ್ಟಿನಿಂದ ನಡೆಸುತ್ತಾ ಸದಾ ಸ್ಫೂರ್ತಿ ತುಂಬುತ್ತಾ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಶಾಲೆ ಎಂಬ ರಥವನ್ನು ಮುನ್ನಡೆಸುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ರೇಷ್ಮಾ ಸುಣಗಾರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ಭುವನೇಶ್ವರಿ ಮೇಡಮ್ ಇವರಿಂದ ಪುಷ್ಪ ಸಮರ್ಪಣೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ನಿಸ್ವಾರ್ಥ ಸೇವೆಯಿಂದ ದುಡಿಯುತ್ತಿರುವ ಜಯಂತಿ ಕನ್ನಡ ಮಾಧ್ಯಮ ಶಾಲೆಯ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗೂ ಹಾಗೂ ಜಯಂತಿ ಆಂಗ್ಲ ಮಾಧ್ಯಮ ಶಾಲೆಯ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೂ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಾಲಕ ಪೋಷಕರಿಗೂ ಹಾಗೂ ಹಿರಿಯ ನಾಗರಿಕರಿಗೂ, ವೇದಿಕೆ ಸಮಿತಿ ಸಿಬ್ಬಂದಿಗೂ, ಛಾಯಾಚಿತ್ರಗಾರರಿಗೂ, ಪತ್ರಿಕೋದ್ಯಮಗರಿಗೂ, ಆರಕ್ಷಕ ಸಿಬ್ಬಂದಿ, ಆರೋಗ್ಯ ಸಿಬ್ಬಂದಿಯವರಿಗೂ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಮುದ್ದು ಮಕ್ಕಳಿಗೂ, ಆಗಮಿಸಿದ ಕಳೆದ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ, ವೇದಿಕೆ ಮೇಲೆ ಆಸೀನರಾದ ಗಣ್ಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಸ್ವಾಗತಿಸಿದ ಶಶಿರೇಖಾ ಮೇಡಮ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ದೀಪ ಚಾಲನೆಯ ಮೂಲಕ ಉದ್ಯುಕ್ತವಾಗಿ ನಾಂದಿ ಹಾಡುವ ಸಮಯ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಮೇ ಹರತು ಪಾಪಂ, ದೀಪಂ ಜ್ಯೋತಿ ನಮೋಸ್ತುತೆ. To begin this wonderful evening, we will have the ceremonial lamp lighting ceremony to symbolize the power of knowledge and positivity. For inaugurating the function by lighting up the lamp, I would like to invite our all dignitaries on the stage to light the lamp, respecting the rich tradition of our country. First of all, our President Shri Ganesh Sannalinganavar sir requested to light the lamp. And with all respect, I would like to request other dignitaries to join him.
ಕುಸುಮ ಎಂಬ ಸ್ವರಚಿತ ಹಸ್ತಪ್ರತಿ ಬಿಡುಗಡೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರೇಷ್ಮಾ ಮೇಡಮ್ ರವರು ವಿದ್ಯಾರ್ಥಿಗಳಲ್ಲಿರುವ ಸುಪ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ವಿದ್ಯಾರ್ಥಿಗಳಿಂದ ಸ್ವರಚಿತ ಕವನ, ಚಿತ್ರಕಲೆ, ಕಿರುಲೇಖನ, ಕತೆ, ನುಡಿಮುತ್ತುಗಳು, ಸಾಮಾನ್ಯ ಜ್ಞಾನ ಈ ರೀತಿಯ ಲೇಖನಗಳನ್ನು ಕಲೆ ಹಾಕಿ ಒಂದು ಹಸ್ತಪ್ರತಿಯ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಇದು ಒಂದು ಶಾಶ್ವತ ದಾಖಲೆಯಾಗಿ ನಮ್ಮ ಈ ವಾರ್ಷಿಕೋತ್ಸವದ ಸವಿ ನೆನಪಿನ ಸಂಗಡ ಇರುತ್ತದೆ. ಮಾನ್ಯ ಅಧ್ಯಕ್ಷರು ಈ ಹಸ್ತಪ್ರತಿಯನ್ನ ಬಿಡುಗಡೆಗೊಳಿಸಲು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ತೃಪ್ತಿ ಗೌಡ ಇವಳು ಸ್ವರಚಿತ ಕವನವನ್ನ ವಾಚಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗು ತರ್ತಾ ಇದ್ದಾಳೆ. ನಮ್ಮ ಶ್ರೀ ಜಯಂತಿ ಶಾಲೆ ಕನ್ನಡ ಕಂಪಿನ ಸುಂದರ ತಾಣದಲ್ಲಿ, ಕನ್ನಡ ಕಂಪಿನ ಸುಂದರ ತಾಣದಲ್ಲಿ ಪಂಪನು ಹಾಡಿ ಹೊಗಳಿದ ಪ್ರಕೃತಿಯ ಸೊಬಗಲ್ಲಿ, ಪಂಪನು ಹಾಡಿ ಹೊಗಳಿದ ಪ್ರಕೃತಿಯ ಸೊಬಗಲ್ಲಿ ಶ್ರೀ ಮಧುಕೇಶ್ವರನ ನೆಮ್ಮದಿಯ ಮಡಿಲಲ್ಲಿ ಚಂದದಿ ಕೈ ಬೀಸಿ ಕರೆಯುತ್ತಿದೆ ಅದುವೇ ನೋಡ ಶ್ರೀ ಜಯಂತಿ ಶಾಲೆ. ಮುದ್ದು ಮಕ್ಕಳೊಂದಿಗೆ ಗುರುಗಳ ಆಟಪಾಠ, ಮುದ್ದು ಮಕ್ಕಳೊಂದಿಗೆ ಗುರುಗಳ ಆಟಪಾಠ, ಮುಗುಳು ನಗೆಯಲ್ಲೇ ಪೋಷಕರೆಲ್ಲರಿಗೂ ಪ್ರೀತಿ ಗೌರವದ ಪಾಠ, ಮುಗುಳು ನಗೆಯಲ್ಲೇ ಪೋಷಕರೆಲ್ಲರಿಗೂ ಪ್ರೀತಿ ಗೌರವದ ಪಾಠ. ವಾರದಲ್ಲಿ 6 ದಿನ ಸಮಾನತೆಯ ಸಮವಸ್ತ್ರದ ನೀತಿ, ವಾರದಲ್ಲಿ 6 ದಿನ ಸಮಾನತೆಯ ಸಮವಸ್ತ್ರದ ನೀತಿ. ಇಲ್ಲಿ ಯಾವುದೇ ಮಕ್ಕಳಿಗಿಲ್ಲ ತಾರತಮ್ಯದ ಭೀತಿ, ಯಾವುದೇ ಮಕ್ಕಳಿಗಿಲ್ಲ ತಾರತಮ್ಯದ ಭೀತಿ. ಶಿಸ್ತು ಶ್ರದ್ಧೆಯ ಗುರುಗಳ ಪಾಠ, ಜೊತೆಗೆ ಯೋಗ, ಧ್ಯಾನ ಮತ್ತು ನೃತ್ಯ ಸಂಗೀತದ ಪರಿಪಾಠ. ದೂರದಿ ನಿಂತು ಇದ ನೋಡುವುದೇ ಚಂದದಿ ನೋಟ. ಗುರು ಹಿರಿಯರಿಗೆ ನಮಿಸುವ ಗುರುಗಳ ಪಾಠ, ಕಿವಿಕೊಟ್ಟು ಆಲಿಸಿ ಮಕ್ಕಳೇ ಗುರುಗಳ ಹಿತಪಾಠ. ಗುರು ಹಿರಿಯರಿಗೆ ನಮಿಸುವ ಗುರುಗಳ ಪಾಠ, ಕಿವಿಕೊಟ್ಟು ಆಲಿಸಿ ಮಕ್ಕಳೇ ಗುರುಗಳ ಹಿತಪಾಠ. ಕೂಡಿ ಆಡುತ್ತಿರುವ ಮಕ್ಕಳ ಮನಮೋಹಕ ದೃಶ್ಯ, ಕೂಡಿ ಆಡುತ್ತಿರುವ ಮಕ್ಕಳ ಮನಮೋಹಕ ದೃಶ್ಯ. ಅದ ಕಣ್ತುಂಬಿಕೊಳ್ಳುವುದೇ ನಮ್ಮೆಲ್ಲರ ಹರುಷ, ಅದ ಕಣ್ತುಂಬಿಕೊಳ್ಳುವುದೇ ನಮ್ಮೆಲ್ಲರ ಹರುಷ. ಕನ್ನಡ ಕಂಪು ಸೂಸಲಿ ಪಂಪನ ನಾಡಲ್ಲಿ, ಕನ್ನಡ ಕಂಪು ಸೂಸಲಿ ಪಂಪನ ನಾಡಲ್ಲಿ. ನಾವೆಲ್ಲ ಒಟ್ಟಾಗಿ ಮುಗಿಲೆತ್ತರಕ್ಕೇರಿಸುವ, ನಾವೆಲ್ಲ ಒಟ್ಟಾಗಿ ಮುಗಿಲೆತ್ತರಕ್ಕೇರಿಸುವ ಶ್ರೀ ಜಯಂತಿ ಶಾಲೆಯ ಹಿರಿಮೆಯ ನೋಟ, ಶ್ರೀ ಜಯಂತಿ ಶಾಲೆಯ ಹಿರಿಮೆಯ ನೋಟ. ಧನ್ಯವಾದಗಳು. ಸ್ವರಚಿತ ಕವನವನ್ನು ವಾಚಿಸಿದ ಕುಮಾರಿ ತೃಪ್ತಿ ಇವಳಿಗೆ ಧನ್ಯವಾದಗಳು. ಈಗ ಜಯಂತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಶಿವಯೋಗಿ ಉಳ್ಳಾಗಡ್ಡಿ ಸರ್ ಇವರು ಈ ಒಂದು ಜಯಂತಿ ಸಂಭ್ರಮ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಈ ವರ್ಷ ಯಾವುದೇ ಸದಸ್ಯರ ಸೇರ್ಪಡೆ ಸಮೇತ ಆಗಿರಲಿಲ್ಲ. ನಮ್ಮ ಸಂಸ್ಥೆ ನಿಮ್ಮ ಎದುರಿಗೆ ಇದ್ದಾರೆ, ಎಲ್ಲದೂ ಒಂದ್ಸಲ ಟೀಚರ್ ಹೇಳಿದ್ದಾರೆ, ಮತ್ತೆ ನಾವು ಅದನ್ನು ರಿಪೀಟ್ ಮಾಡಕ್ ಹೋಗಲ್ಲ. 24-25 ಸಾಲದಲ್ಲಿ ಒಂದು ವಾರ್ಷಿಕ ಸಾಮಾನ್ಯ ಸಭೆ, 8 ಆಡಳಿತ ಸಭೆ ನಡೆದಿದೆ ಇಲ್ಲಿವರೆಗೂ. ಈ ವರ್ಷ ನನಗೆ ಗೊತ್ತಿದ್ದಂಗೆ ಈ 2 ವರ್ಷದಲ್ಲಿ ಇಂಗ್ಲಿಷ್ ಮೀಡಿಯಂ ಸಲುವಾಗಿ ರೂಮುಗಳು ಕಮ್ಮಿ ಇದ್ದು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಡೈರೆಕ್ಟರ್ಸು ನನಗೆ ಇಷ್ಟು ಕರೇಜ್ ತುಂಬಿದ್ದಾರೆ ಅಂದ್ರೆ, ಈಗ ಒಬ್ಬ ಆರಾಮಿಲ್ಲದ ಮನುಷ್ಯನಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೆಂಗ್ ಬೇಕೋ ಆ ರೀತಿ ಅವರು ನನ್ನ ಪೂರ್ತಿ ಸಪೋರ್ಟ್ ಮಾಡಿ ಅವರು ನಮ್ಮ ಜೊತೆಗಿದ್ದು ಇದನ್ನೆಲ್ಲ ಒಂದು ಹಂತಕ್ಕೆ ತಂದಿದ್ದೀವಿ. ಮುಂದೆ ಬಂದಂತರು ಇದನ್ನು ಪ್ಲೀಸ್ ನೀವು ತರ್ರಿ. ಮಾತು ಬರ್ತವೆ, ಜನರಿಂದ ಮಾತು ಬರ್ತವೆ ಹೋಗ್ತವೆ, ಇಲ್ಲ ಅನ್ನಲ್ಲ. ಒಂದು ಕಿವಿಯಿಂದ ಬಿಡ್ರಿ, ಇನ್ನೊಂದು ಕಿವಿಯಿಂದ ಕೇಳ್ರಿ. ಇವತ್ತು ನೋಡ್ರಿ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರೆಲ್ಲ ಸಪೋರ್ಟು ಬಹಳ ಕಾರಣ. ನಮ್ಮ ಅದು ಎಲ್ಲದಕ್ಕಿಂತನೂ ನನ್ನ ಟೀಚರ್ಸ್ ಗ್ರೂಪ್ ಭಾಳ. ರಶ್ಮಕ್ಕ ಒಂದು ದಿವಸ ನಮ್ಮ ಹತ್ರ ಬಂದು ಒಂದು ಮಾತು ಕೇಳಿದ್ರು, ಸರ್ ಒಂದು ಅವಕಾಶ ಕೊಡಿ, ನಾವೆಲ್ಲ ಶಾಲೆಯಲ್ಲಿ ಕಲ್ತಿದ್ದೀವಿ,
ಒಂದು ಒಳ್ಳೆ ಶಾಲೆ ಮಾಡಬೇಕಂತ ಭಾಳ ತಲೆಯಲ್ಲಿದೆ ಅಂತೇಳಿ ಬಂದು ಕೇಳಿ ಅವರೆಲ್ಲ ಬಂದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಇಲ್ಲಿ ತನಕ ಬಂದಿದೆ. ನಿಮ್ಗೊಂದೊಂದು ಹೆಮ್ಮೆ ವಿಷಯ ಅಂದರೆ ನೀವು ನಂಬಲಿಕ್ಕಿಲ್ಲ, 23 ಜನ ಟೀಚರ್ಸ್ ಇದ್ದಾರೆ ಅಲ್ಲ ರಶ್ಮಿಕ, 23 ಜನ ಟೀಚರ್ಸ್ ಇದ್ದಾರೆ. 23 ಜನ ಟೀಚರ್ಸು ಟೀಚಿಂಗ್ನಲ್ಲೂ ಎಲ್ಲದರಲ್ಲೂ ಅಷ್ಟೇ ಎಕ್ಸ್ಪರ್ಟ್ ಇದ್ದಾರೆ. ಇಲ್ಲ ಅನ್ನಲ್ಲ, ನೀವು ಕೆಲವಷ್ಟು ಜನ ಇಲ್ಲ ಅಂತಂತೂ ಹೇಳಲ್ಲ, ಆದರೆ ಕಂಪೇರ್ ಟು ಅದರ್ ಸ್ಕೂಲ್ ಗ್ಯಾರಂಟಿ ಇದ್ದಾರೆ. ಅದನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಭಾಳ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಏನಾದರೂ ನನ್ನ ಬಳಗ ನಂಗೆ ಡೈರೆಕ್ಷನ್ ಕೊಟ್ಟು ಅದನ್ನು ನಾವು ತಲುಪಿಸ್ಬೇಕಲ್ಲ, ಅವರಿಗೆ ಶಿಸ್ತುಬದ್ಧವಾಗಿ ತಲುಪಿಸಿದ್ರೆ ಇಷ್ಟು ಖುಷಿ ಆಗ್ತದೆ ಅಂದರೆ ಅವ್ರು ಎದುರಿಗೆ ಹೇಳೋಕ್ಕೆ ಹ್ಞೂ ಸರ್ ಅಡ್ಡಿಲ್ಲ ಸರ್ ಇದು ಕರೆಕ್ಟ್ ಇದೆ ಸರ್. ನಾ ಅವ್ರಿಗೆ ಹೇಳ್ತೀನಿ ಒಂದೇ ಮಾತು, ಎಲ್ಲದಕ್ಕೂ ನಾನು ಈ ಸೀಟ್ನಾಗ ಇದ್ದೀನಿ ಅಂತೇಳಿ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಅನ್ಬೇಡಿ. ನೀವು ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲದಲ್ಲಿ ಅಂತವ್ರನ್ನ ಬೆಳಕಿಗೆ ತರಂತ ವಿದ್ಯಾರ್ಥಿಗಳನ್ನ ನೀವು ಹೊಂದಿರಿ. ನೀವು ನನಗೂ ಹೇಳ್ರಿ ವಿದ್ಯಾರ್ಥಿ ಅಂತ ತಿಳ್ಕೊಳ್ರಿ ಮೀಟಿಂಗ್ ಇದ್ದಾಗ ಅಂತ ಹೇಳ್ತೀನಿ. ಹಾಗೇ ಸಪೋರ್ಟ್ ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಚಂದ ಕಾಣ್ಬೇಕಂದ್ರೆ ಅವ್ರ ಸಪೋರ್ಟ್ ನಮ್ಮ ಮ್ಯಾನೇಜ್ಮೆಂಟಿಗೆ ಅಷ್ಟಿದೆ. ಭಾಳ ಖುಷಿ ಆಗ್ತದೆ. ಅದನ್ನು ಎಷ್ಟು ಹೊಗಳಿದ್ರು ಕಮ್ಮಿನೇ. ಆದರೆ ಇರೋದ್ರಲ್ಲೇ ನಮ್ಮ ಸಂಘದ ಒಂದು ಅಭಿಮಾನನ ಅವ್ರಿಗೆ ಹೇಳ್ತಾ ಇದ್ದೀನಿ. ಅಧ್ಯಕ್ಷರು ಎಲ್ಲರೂ ನಾವು ಮೀಟಿಂಗ್ ಅಧ್ಯಕ್ಷರು ಕರೆದು ಹೇಳ್ತಾರೆ, ಉಪಾಧ್ಯಕ್ಷರು ಹೇಳ್ತಾರೆ, ಇದು ಹಿಂಗೆ ಮಾಡೋಣ ಅಂತ ಹೇಳ್ತಾರೆ. ಎಲ್ಲ ಡೊನೇಷನಿಂದ ಹಿಡಿದು ಎಲ್ಲದು ಪ್ರತಿಯೊಂದನ್ನು ಹೇಳ್ತಾರೆ. ಭಾಳ ಜನರಿಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಟೈಮ್ ಹೋದ್ರು ಅಂದರೆ ಅನುಮಾನ ಇದೆ. ಕೆಲವಷ್ಟು ಜನರಿಗೆ ಅನುಮಾನ ಇದೆ, ಇವ್ರು ದುಡ್ಡು ಏನು ಮಾಡ್ಬೋದು, ದುಡ್ಡು ಎತ್ತಾರೆ ಅಂತ. ಖಂಡಿತವಾಗೂ ಹೇಳ್ತೀನಿ, ನಮ್ಮ ಹತ್ರ ಹಣಕಾಸು ಇಲ್ಲದೆ ನಡೆಯುವ ಸಂಸ್ಥೆ ಅಂದರೆ ಜಯಂತಿ ವಿದ್ಯಾವರ್ಧಕ ಸಂಘ ಅಂತ ಎದಿ ಮುಟ್ಕೊಂಡು ಹೇಳ್ತೀನಿ. ಅಷ್ಟು ನಾವು ಒಂದು ಚಾಕು ಮೇಲೆ ನಡೆದಂಗೆ ನಡಿತೀವಿ. ಆದರೂ ಬಿಡಲ್ಲ, ನಮಗೆ ಬೇಕು, ಎಲ್ಲ ಬೇಕು. ಕಮ್ಮಿ ಬಿದ್ದರೆ ಹಾಕ್ತೀವಿ, ಬೇಕು ನಮಗೆಲ್ಲ ಬೇಕು. ಯಾಕಂದರೆ ಬೇರೆ ಎದುರಿಗೆ ನಾವು ಕಾಂಪೀಟ್ ಮಾಡಲೇಬೇಕು. ನಮ್ಮ ಸಂಸ್ಥೆ ನಮ್ಮ ಈ ಹೈಸ್ಕೂಲಿಗೆ ಪುಟ್ಸ್ವಾಮಿ ಸರಿ ಕೇಳ್ತೇನೆ, ಭಾಳ ಸರಿ ಕೇಳ್ರಿ. ಎಲ್ಲ ವಿದ್ಯಾಸಂಸ್ಥೆಯಲ್ಲಿ ಬಿಟ್ಟ ಹುಡುಗರು ನಮ್ಮ ಹೈಸ್ಕೂಲಿಗೆ ಬರ್ತಾರೆ. ನೀವು ನಂಬ್ರಿ ಬಿಡ್ರಿ ಎಲ್ಲ ಕಡೆ ಹೋಗಿರ್ತಾರೆ, ಅವ್ರು ಬಿಡ್ತಾರಲ್ಲ ಆ ಹುಡುಗರು ನಮ್ಮ ಹತ್ರ ಬರ್ತಾರೆ. ಹೌದಲ್ರಿ ಗುರುಗಳೇ? ಅಂತರ್ನ ಕಟ್ಕೊಂಡು ಈ ಸಲ 91.2% ಮಾಡಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಇಂಗ್ಲಿಷ್ ಮೀಡಿಯಮ್ಮು ಇಲ್ಲಿ ಸದ್ಯ ನಮ್ಮ ತಾಲೂಕಲ್ಲಿ 100% ಮಾಡಿದ್ದಂದ್ರೆ ಜಯಂತಿ ವಿದ್ಯಾವರ್ಧಕ ಸಂಘದ ಇಂಗ್ಲಿಷ್ ಮೀಡಿಯಂ. ಇದನ್ನು ಹೇಳ್ಕೊಳ್ಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. 2 ಹುಡುಗರು ಬನವಾಸಿಯವರೇ ಸ್ವತಃ ನನ್ನೂ ಕರ್ಕೊಂಡು ಹೋಗಿದ್ರು. ಅವರು ನಾವು ಹೋಗ್ಕೊಳ್ಳೆ ಕಬ್ಬಡ್ಡಾಡಿದ್ರು. ಆಮೇಲೆ ರಶ್ಮಕ್ಕ ಅವ್ರನ್ನ ಕರೆದು, ರಶ್ಮಾ ಟೀಚರ್ ಅವ್ರನ್ನ ಕರೆದು ತಮ್ಮ ಕುರ್ಚಿ ಬದಿ ಕುಂದಿರ್ಸ್ಕೊಂಡು ನಾ ತಿಳ್ಕೊಂಡೆ ಇದಾಗಲ್ಲ, ಇದು ಒಂದು ವಿದ್ಯಾರ್ಥಿ ಫೇಲ್ ಆದರೆ 98 ಆಗುತ್ತೆ ಅವರ ಒಂದು ಕಾನೂನು ಪ್ರಕಾರ. ಆದ್ರೆ ರಿಸಲ್ಟ್ ಬಂದಾಗ ಸರ್ ಅವನು ಪಾಸ್ ಆಗ್ಬಿಟ್ಟ ಸರ್. ನಮಗೆ ಇಷ್ಟು ಖುಷಿ ಆಗ್ತದೆ ಅಂದರೆ ಅದನ್ನು ಹೇಳಲಿಕ್ಕೆ ಅದು ಅನುಭವಿಸಿದವರಿಗೆ ಗೊತ್ತು. ಇದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಗೆ ಏನು ಹೇಳಬಲ್ಲೆ, ಇದೆಲ್ಲದೂ ನಾವು ಮಾಡಬಲ್ಲು, ಎಲ್ಲ ಮಾಡಬಲ್ಲಿ. ಅದ್ರ ಹಿಂದೆ ನಿಮ್ಮ ಸಹಾಯ, ಸಹಕಾರ, ಪ್ರೀತಿ, ಜನರಲ್ ಮೀಟಿಂಗ್ನಲ್ಲಿ ನೀವೇನು ಹೇಳ್ತಿರಲ್ಲ, ನಮಗೆ ಸಜೆಷನ್ ಕೊಡ್ತಿರಲ್ಲ, ಅದೆಲ್ಲ ಕನ್ಸಿಡರ್ ಆಗುತ್ತೆ. ಪಾಪ ನೀವು ಒಂದು ಇದು ಏನು ಫೀ ಇರಲಿ, ಏನೇ ಇರಲಿ, ನಾವು ಟೈಮ್ ಕೊಡ್ಬೋದು. ನಮ್ಮ ಹತ್ರ ಇಲ್ಲ ಅಂತ ನಿಮ್ಗೆ ಹೇಳಿ ಕಳಿಸ್ಬೋದು. ಆದರೆ ಎಲ್ಲದೂ ಪ್ರಾಂಪ್ಟಾಗಿ ಮಾಡ್ತೀರಿ. ನಿಮಗೆಲ್ಲರಿಗೂ ಜಯಂತಿ ವಿದ್ಯಾವರ್ಧಕ ಸಂಘದ ಪರವಾಗಿ ಧನ್ಯವಾದಗಳು. ಮತ್ತೊಂದು ಸಲ ಧನ್ಯವಾದಗಳು. ಇದೇ ರೀತಿ ಜಯಂತಿ ವಿದ್ಯಾವರ್ಧಕ ಸಂಘನ ಬೆಳೆಸ್ರಿ, ಇನ್ನೂ ಎತ್ತರಕ್ಕೆ ಬೆಳೆಸ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಿವಯೋಗಿ ಉಳ್ಳಾಗಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಬಹುಮಾನ ವಿತರಣೆಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಸ್ಟೇಜ್ ಪಕ್ಕದಲ್ಲಿ ಕರೀತಾ ಇದ್ದಾರೆ. LKG ವಿದ್ಯಾರ್ಥಿಗಳು ಇನ್ನೂ ಅಲ್ಲಿ ಬಂದು ನಿಂತಿಲ್ಲ. ಟೀಚರ್ಸ್ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸ್ಟೇಜ್ ಪಕ್ಕ ಎಲ್ಲ ವಿದ್ಯಾರ್ಥಿಗಳು ಬರಬೇಕಾಗಿ ವಿನಂತಿ. Our school has taken a step forward in the bygone academic year. It is the time for looking back to the past, for assessing our entire performance and development for the better tomorrow. To accomplish great things, we should not only believe but act, not only plan but execute.
It's my honor to call upon our dear headmistress as well as staff representative Srimati Reshma Sunagar Madam to present our annual report. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಪಂಪ ಹಾಡಿ ಹೊಗಳಿದಂತಹ ಈ ಸುಂದರ ನಗರಿಯಲ್ಲಿ ಕದಂಬ ರಾಜ ಮಯೂರವರ್ಮ ಆಳಿದಂತಹ ಈ ವೈಜಯಂತಿಪುರದಲ್ಲಿ ಇಂದು ಜಯಂತಿ ಸಂಭ್ರಮ. ಇಲ್ಲಿನ ಅಧಿದೇವನಾದ ಶ್ರೀ ಉಮಾ ಮಧುಕೇಶ್ವರನ ಹಾಗೂ ಜಯಂತಿ ಅಂಗಳದಲ್ಲಿ ನೆಲೆ ನಿಂತ ಶ್ರೀ ನಾಗಚೌಡೇಶ್ವರಿ ತಾಯಿಗೆ ವಂದಿಸುತ್ತಾ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಆಂಗ್ಲ ಭಾಷಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಪಾಲಕ ಸಮುದಾಯವನ್ನು ಕಂಡ ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘವು 2015-16ರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿತು. 2017-18ರಲ್ಲಿ 1ರಿಂದ 5ನೇ ತರಗತಿಯನ್ನು 5/10/2021ರಂದು ಉನ್ನತೀಕರಿಸಿದ ಶಾಲೆಯೆಂದು 6ರಿಂದ 8ನೇ ತರಗತಿಯನ್ನು ನಡೆಸಲು ಇಲಾಖೆಯು ಅನುಮತಿಸಿತು. 2023-24ರಲ್ಲಿ 9 ಮತ್ತು 10ನೇ ತರಗತಿಯನ್ನು ನಡೆಸಲು ಅವಕಾಶ ನೀಡಿತು. ಅಂದು ಚಿಗುರೊಡೆದ ಈ ಶ್ರೀ ಜಯಂತಿ ಆಂಗ್ಲ ಮಾಧ್ಯಮವು ಇಂದು ಹೆಮ್ಮರವಾಗಿ ನಿಂತಿದೆ. 2025-26ನೇ ಈ ಶೈಕ್ಷಣಿಕ ವರ್ಷವು ಮೇ 19ರಿಂದ ಇಲಾಖಾ ನಿಯಮ ನಿಬಂಧನೆಗಳಿಗನ್ವಯ ನಡೆಸಲಾಗುತ್ತಿದೆ. ಶೈಕ್ಷಣಿಕವಾಗಿ ನಡೆಯುವ ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಪರೀಕ್ಷೆಗಳನ್ನು ಸಕಾಲದಲ್ಲಿ ನಡೆಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುರಿತು ಪಾಲಕರ ಗಮನಕ್ಕೆ ತರಲಾಯಿತು. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಳೆದ ಸಾಲಿಗಿಂತ ಹೆಚ್ಚಿನ ಬಹುಮಾನಗಳನ್ನು ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಂಡರು. ಈ ಬಾರಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ಶಾಲೆಯು ವಹಿಸಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿತು. ಮಕ್ಕಳಿಗೆ ಪುಸ್ತಕ ಓದುವ ಕೌಶಲ್ಯ ಬೆಳೆಯಲೆಂಬ ಉದ್ದೇಶದಿಂದ ಬಹುಮಾನ ರೂಪವಾಗಿ ಕತೆ ಪುಸ್ತಕಗಳನ್ನು ನೀಡಲಾಯಿತು. ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸುವುದರಿಂದ ಉತ್ತಮ ಪ್ರಶಂಸೆ ಪಡೆದುಕೊಂಡಿತು. ಇದಕ್ಕೆ ಕಾರಣೀಭೂತರಾದ ನಮ್ಮ ಶಾಲಾ ಆಡಳಿತ ಮಂಡಳಿಗೂ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕರನ್ನೊಳಗೊಂಡ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಶಿಕ್ಷಕ ತಂಡಕ್ಕೆ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾಲೆಡ್ಜ್ ಫೆಸ್ಟ್ ಎಂಬ ಶೀರ್ಷಿಕೆಯಲ್ಲಿ ವಿಜ್ಞಾನ, ಸಮಾಜ ವಿಜ್ಞಾನ ಹಾಗೂ ಭಾಷಾ ವಿಷಯಗಳ ಕುರಿತಾದ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ತುಂಬಾ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಾಲಕ ಪೋಷಕರು, ಅಕ್ಕಪಕ್ಕ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿದರು. ಅಲ್ಲದೆ ಕೆಲವು ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದರು. ಪಾಲಕರೇ ಹಾಗೂ ಇಲ್ಲಿ ನೆರೆದಿರುವಂತಹ ನಾಗರಿಕರೇ, ಕಳೆದ ಸಾಲಿನಲ್ಲೇ ಇದೇ ವೇದಿಕೆ ಮೇಲೆ ನಿಂತು SSLC ಮೊದಲ ಬ್ಯಾಚ್ನಲ್ಲಿ 100ಕ್ಕೆ 100 ಫಲಿತಾಂಶ ಹೊತ್ತು ತರುವ ಕನಸನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಆ ಕನಸು ಇಂದು ನನಸಾಗಿದೆ. 100ಕ್ಕೆ 100 ಫಲಿತಾಂಶ ನೀಡುವುದರ ಮೂಲಕ ಶಾಲೆ ಹಾಗೂ ಸಂಸ್ಥೆಯ ಘನತೆಯನ್ನು ಎತ್ತಿ ಹಿಡಿದಿದೆ. ಫಲಿತಾಂಶ ಕೇವಲ ಪರಿಮಾಣಾತ್ಮಕಕ್ಕೆ ಸೀಮಿತವಾಗದೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲೂ ಕೂಡ ಸಫಲವಾಗಿದೆ. 89% ಫಲಿತಾಂಶದೊಂದಿಗೆ ಶಾಲಾ ಗ್ರೇಡ್ A ಪಡೆದುಕೊಂಡಿದೆ ಎಂದು ಈ ತುಂಬಿದ ಸಭೆಯಲ್ಲಿ ಹೇಳಲು ಹೆಮ್ಮೆ ಎನಿಸುತ್ತಿದೆ. ಸಕಾಲದಲ್ಲಿ ಆಡಳಿತ ಮಂಡಳಿಯು ಉತ್ತಮ ಮಾರ್ಗದರ್ಶನ ನೀಡಿತು. ನನ್ನೆಲ್ಲ ಶಿಕ್ಷಕ ತಂಡವು ಕಾಯ ವಾಚ ಮನಸ ಕಾರ್ಯತತ್ಪರರಾಗಿ ಈ ಯಶಸ್ಸಿಗೆ ಕಾರಣೀಭೂತರಾದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಕೂಡ ಸಹಕಾರ ನೀಡಿದರು. ಈ ದಿನ ಕೂಡ ಆ ಬ್ಯಾಚ್ ವಿದ್ಯಾರ್ಥಿಗಳನ್ನು ಇದೇ ವೇದಿಕೆ ಮೇಲೆ ಕರೆದು ಅಭಿನಂದಿಸುವ ಕಾರ್ಯಕ್ರಮ ಕೂಡ ಇದೆ. ಮತ್ತೊಂದು ಮಹತ್ತರ ಹೆಜ್ಜೆ ಏನೆಂದರೆ, ಕಳೆದ ಸಾಲಿನಲ್ಲಿ ನವೋದಯ ಕೋಚಿಂಗ್ ಅನ್ನು 9 ವಿದ್ಯಾರ್ಥಿಗಳು ಪಡೆದಿದ್ದರು. ಅದರಲ್ಲಿ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿ ನವೋದಯ ಶಾಲೆಯ ಮಳಿಗೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಸಂತೋಷಗೊಂಡ ವಿದ್ಯಾರ್ಥಿ ಪಾಲಕರು ಗೋದ್ರೇಜ್ ಕಪಾಟ್ ಹಾಗೂ ಕೇರಂ ಬೋರ್ಡ್ ಅನ್ನು ಕೂಡ ಶಾಲೆಗೆ ನೀಡಿದ್ದಾರೆ. ಅವರಿಗೆ ಈ ದಿನದಂದು ನಾನು ಅಭಿನಂದಿಸುತ್ತೇನೆ. ಬೇರೆ ಪಾಲಕರು ಕೂಡ ಶಾಲೆಗೆ ದೀಪ, ಫ್ಯಾನ್ ಹಾಗೂ ಗೋಡೆ ಗಡಿಯಾರಗಳನ್ನು ತಮ್ಮ ಮಕ್ಕಳ ಹುಟ್ಟುಹಬ್ಬದ ಸವಿನೆನಪಿಗಾಗಿ ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸುಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಹಳೆಯ ವಿದ್ಯಾರ್ಥಿಗಳು ಕೂಡ 2 ಕಂಪ್ಯೂಟರ್, 1 ಲ್ಯಾಪ್ಟಾಪ್ ಕೂಡ ನೀಡಿರುತ್ತಾರೆ. ಅವರಿಗೂ ಕೂಡ ನಾನು
ಈ ತುಂಬಿದ ಸಭೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಯ ಶ್ರೀ ಜಯಂತಿ ಪ್ರೌಢಶಾಲೆ ಹಾಗೂ ಶ್ರೀ ಜಯಂತಿ ಆಂಗ್ಲ ಮಾಧ್ಯಮ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದಲು ತಮ್ಮೆಲ್ಲರ ಸಹಾಯ ಸಹಕಾರವೇ ಕಾರಣ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮಿಂದ ಏನಾದರೂ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಈ ವರ್ಷದ ಶಾಲೆಯ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಲು ಸಹಾಯ ನಿರ್ದೇಶನಗಳನ್ನು ನೀಡಿದ ನಮ್ಮ ಆಡಳಿತ ಮಂಡಳಿಯವರಿಗೂ, ಇಲಾಖಾ ಅಧಿಕಾರಿಗಳಿಗೂ, ಪಾಲಕರಿಗೂ ಹಾಗೂ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಹೊತ್ತು ತರುವ ವಾಹನ ಚಾಲಕರಿಗೂ, ಶ್ರೀ ಜಯಂತಿ ಪ್ರೌಢಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಇದೇ ರೀತಿಯ ಸಹಾಯ ಸಹಕಾರ ಕೂಡ ಸಲಹೆಗಳು ಕೂಡ ದೊರೆಯಲಿ ಎಂದು ತಮ್ಮಲ್ಲಿ ವಿನಂತಿಸುತ್ತಾ ಈ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಬಹುಮಾನ ವಿತರಣೆಗಾಗಿ ವಿದ್ಯಾರ್ಥಿಗಳನ್ನ ಸ್ಟೇಜ್ ಪಕ್ಕ ನಿಲ್ಲಿಸಲಾಗಿದೆ. LKGಯ ರಿಶಾನ್, ನವೀನ್ ಹಾಗೂ ಅದ್ವೈತ್ ಈ ವಿದ್ಯಾರ್ಥಿಗಳು ಇನ್ನೂ ಬಂದಿರೋದಿಲ್ಲ. ದಯವಿಟ್ಟು ಪಾಲಕರಿದ್ರೆ ಸ್ಟೇಜ್ ಪಕ್ಕ ಅವರನ್ನ ಕರೆತರಬೇಕಾಗಿ ವಿನಂತಿ. Now prize distribution program. Winning doesn't always mean being the best. Winning means you are doing better than you have done before. This is the time that the most of the competitors or position holders have been waiting for. The participants were at their best exhibition spirit of competition and enthusiasm. It is a matter of great honor and pleasure to appreciate and reward the hard work as well as the performance of the students who have made us all proud. Let's move towards the much awaited prize distribution ceremony. It is the time to acknowledge the brimming talents of our students. May I now call upon Shri Ganesh Sannalinganan to award the talented winners with gift and certificates. Now first I would call upon LKG students on the stage, first prize winners. LKG ನವೀನ್ ಮತ್ತೆ ಅದ್ವೈತ್ ಸ್ಟೇಜ್ ಹತ್ರ ಬರಬೇಕು. ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಪ್ರೈಸ್ ವಿನ್ನರ್ಸ್. UKG ವಿದ್ಯಾರ್ಥಿಗಳು ಪ್ರೈಸ್ ತಗೊಂಡವರು ಟಿಫಿನ್ಗೆ ಹೋಗಬೇಕು. ಆ ನಂತರ ತಮ್ಮ ಡ್ಯಾನ್ಸ್ಗೆ ರೆಡಿ ಆಗಬೇಕಾಗಿ ವಿನಂತಿ.
ಟಿಫನ್ ರೆಡಿ ಇದೆ. LKG ಮತ್ತು UKG ವಿದ್ಯಾರ್ಥಿಗಳು ಟಿಫನ್ ಹತ್ರ ಹೋಗಬೇಕು. Congratulations, third standard second prize winners now. Congratulations, now third standard third prize winners. Fourth standard class teacher Chaitra Telkar Miss. Congratulations, now fourth standard second prize winners. Congratulations, fourth standard students and Chaitra Temis. Congratulations, 5th standard students and Faizamis. Now on the stage. Congratulations, Navodaya students. Now 6th standard. Students.
Congratulations. Now, ಸರಿ ಬರ್ರಿ ಚಂದ ಬರ್ಬೇಕು. Congratulations, 9th standard students. Vinanti, please give a big round of applause. ವೀಣಾ ಗೌಡ, ಟೀಚರೇ ಹೆಂಗಿದ್ದೀರಿ? Congratulations all 10th standard students. Proud. Congratulations all the winners and thank you all dignitaries for presenting prize. Now I would like to request the most honorable personality, Shri Rajashekar Gaudru, the Vice President, to give your valuable message on this occasion, Jayanti Sambrama. ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಆದಂಥ ಗಣೇಶ್ ಸಂಡ್ಲಿಗಣ್ಣನವರೇ ಹಾಗೂ ಉಪಾಧ್ಯಕ್ಷರಾದಂಥ ಮುತ್ತಣ್ಣನವರೇ, ಕಾರ್ಯದರ್ಶಿ ಅವರಾದಂಥ ಶಿವಗಿ ಉಳ್ಳಾಗಡ್ಡಿಯವರೇ ಹಾಗೂ ಗಜಾನನ ಗೌಡ್ರೆ, ರಾಜೇಶ್ ಸರ್ ಅವರೇ, ಶಿವ ಉಳ್ಳಾಗಡ್ಡಿ ಕೆರೋಡಿ ಅವರೇ ಹಾಗೂ ಸ್ವಾಮಿ ಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಎಲ್ಲ ಪಾಲಕ ಪೋಷಕರೇ, ಇವತ್ತು ನಾವು ಇಂಥ ಒಂದು ಕಾರ್ಯಕ್ರಮನ ಆಯೋಜಿಸ್ತೇವೆ ಅಂಥೇಳಿ ಬಹುತೇಕ ನಾವು ಮೊದಲು ನೆನೆಸ್ಕೊಂಡಿರಲಿಲ್ಲ. ಯಾಕಂದರೆ ಈಗಾಗಲೇ 3 ವರ್ಷ ಆಯಿತು ನಾವು ಇಂಥ ಒಂದು ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದ್ದೇವೆ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಇಲ್ಲಿವರೆಗೂ ಯಾವ ರೀತಿ ಇದೆ, ಇನ್ನು ಮುಂದೂ ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ಇರಲಿ, ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರಲ್ಲಿಯೂ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. Inspiring and enriching message to our blooming birds. I would like to request Mr. Mrityunjay Chaudhary sir, Vice President of Jayanti Vidyavardhaka Sangha, to step forward to give your precious words to our little ones. ನಮಸ್ಕಾರ. ಜಯಂತಿ ವಿದ್ಯಾವರ್ಧಕ ಸಂಘ ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಗೊಳಿಸಿ SLC 1 ಬ್ಯಾಚನ್ನು ಮುಗಿಸಿರ್ತಾರೆ. ಅದರಂತೆ ಈ ಸಲ ಹಿಂದಿನ SLC ಬ್ಯಾಚ್ನಲ್ಲಿ ನಮ್ಮ ಜಯಂತಿ ಇಂಗ್ಲಿಷ್ ಮೀಡಿಯಂ ಶಾಲೆ 100ಕ್ಕೆ 100 ಮಾಡಿ ಅವಾರ್ಡನ್ನು ತಗೊಂಡಿದೆ. ಇದು ನನಗೆ ಹೆಮ್ಮೆಯ ವಿಷಯ. ಅದರಂತೆ ಈ ಸ್ಟೇಜ್ ಮೇಲಿರುವಂಥ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ನನ್ನ ಆಡಳಿತ ಕಮಿಟಿಯ ಸದಸ್ಯರೇ ಮತ್ತು ಜಯಂತಿ ಶಾಲೆಯ ಹೆಡ್ ಮಾಸ್ತರೇ ಮತ್ತು ಗುರುವೃಂದವೇ, ಈ ಗುರುವೃಂದ ಪ್ರಯತ್ನ ತುಂಬ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಅವರಿಗೆ ನಾನು ಗುರುವೃಂದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ನಾನು 8th, 9th, 10th ಅನ್ನು ಈ ಶಾಲೆಯಲ್ಲಿ ನಾನು ಕಲ್ತಿದ್ದೆ. ಶಿವಗಿ ಉಳ್ಳಾಗಡ್ಡಿ ಹೇಳಬೇಕಾದ್ರೆ ಅವ್ರು ನನ್ನ ಹಳವ ಅಂತ ತಿಳ್ಕೊಂಡ್ಬಿಟ್ರು. ಆದರೆ ನಾನು ಈ ಶಾಲೆಯಲ್ಲಿ ಕಲಿತು, ಈ ಶಾಲೆ ನಾವು ಪ್ರಥಮವಾಗಿ ಕಲಿಬೇಕಾದ್ರೆ ದೇವಸ್ಥಾನದಲ್ಲಿ ಶಾಲೆ ನಡೀತಾ ಇತ್ತು. ಈ ಶಾಲೆ ಆಗ ಕಟ್ಟಡ ಚಾಲುವಾಗಿತ್ತು. ಈ ಶಾಲೆ SLCಗೆ ಈ ಶಾಲೆಯಲ್ಲಿ ನಾವು ಕಲ್ತಿದ್ದೇವೆ. ಅದರಂತೆ ಈ ಜಯಂತಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನಮ್ಮ ಬನವಾಸಿಯ ಪಾಲಕರು ಈ ಶಾಲೆಯ ಒಂದು ಗುಣಮಟ್ಟ ಮತ್ತು ಶಾಲೆಯ ಗುರುಗಳ ಒಂದು ಕಲಿಕೆಯನ್ನು ನೋಡಿ
ಶಾಲೆಗೆ ಉತ್ತೇಜಿಸ್ತಾ ಇದ್ದೀರಿ. ಇದರಂತೆ ಮುಂದೆ ನಮ್ಮ ಈ ಶಾಲೆಗೆ ತಾವೆಲ್ಲರೂ ಸಹಕಾರ ನೀಡಬೇಕು ತಮ್ಮಲ್ಲಿ ನಮ್ಮ ಕಳಕಳಿಯ ಪ್ರಾರ್ಥನೆ. ಇದು ಒಬ್ಬ ವ್ಯಕ್ತಿಯ ಶಾಲೆ ಅಲ್ಲ, ಇದು ಒಂದು ಸಂಸ್ಥೆಯ ಶಾಲೆ, ಇದು ಎಲ್ಲರ ಶಾಲೆ, ನಮ್ಮ ಎಲ್ಲರ ಶಾಲೆ ಆಗಿರುತ್ತದೆ. ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಈ ಶಾಲೆಯ ಮುಖಾಂತರ ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ನೀಡಿ ಈ ಶಾಲೆಗೆ ಶ್ರೇಯಸ್ ತರಬೇಕು. ಮತ್ತು ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಈ ಶಾಲೆಯನ್ನು ಎಂದೂ ಮರಿಬಾರದು, ಗುರುಗಳನ್ನು ಮರಿಬಾರದು. ಗುರುಗಳನ್ನು ಮರಿದ ಈ ಶಾಲೆಗೆ ಮುಂದೆ ತಮ್ಮ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜಯ. Thank you very much, sir. Through your provoking address, you have set a perfect platform for our school. I would like to invite our Honorable Director, Shri Gajanan Gaudru, Shri Jayanti Vidyavardhaka Sangha, to addressing the gather with some kind words. 2025-26ನೇ ಸಾಲಿನ ಜಯಂತಿ ವಿದ್ಯಾವರ್ಧಕ ಸಂಘದ ಸಂಭ್ರಮದ ವರ್ಷ. ಈ ಸಂಭ್ರಮದ ವರ್ಷದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಗಣೇಶ್ ಶೆಣ್ಣಿಂಗನವರೇ, ಗೌರವಾನ್ವಿತ ಉಪಾಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ರಾಜೀವ್ ಗೌಡ್ರೆ, ಮುತ್ತಣ್ಣ ಚೌಧರಿ ಅವರೇ, ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶಿವಣ್ಣ ಉಳ್ಳಗಡ್ಡಿ ಅವರೇ, ನನ್ನ ಗುರುಗಳು, ಈ ಸಂಸ್ಥೆಯಲ್ಲಿ ಸುದೀರ್ಘಗಳ ಕಾಲ ಸೇವೆ ಸಲ್ಲಿಸಿ ಈ ಸಂಸ್ಥೆಯ ಸದಸ್ಯರು ಆಗಿರ್ತಕ್ಕಂಥ ಇಂಜಿನಿಯರ್ ಎಸ್ ಅವರೇ, ಹಿರಿಯ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಇಂದುಧರ್ ಗೌಡ್ರೆ, ಬಹಳ ಉತ್ಸಾಹದಿಂದ ಶಾಲೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅವರ ಸಹಕಾರವನ್ನು ಬಹಳ ನೀಡ್ತಾ ಇದ್ದಾರೆ. ನಮ್ಮ ಸಂಘದ ಸದಸ್ಯರು, ಗೌರವಾನ್ವಿತ ಸದಸ್ಯರು ಆದ ಮಹಿಳಾ ಸದಸ್ಯ ಆಗಿರ್ತಕ್ಕಂಥ ಸಿಮಕ್ಕ ಕೆರೋಡಿ ಅವರೇ, ಈ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಧ್ಯಾಪಕರಾಗಿರ್ತಕ್ಕಂಥ ಪುಟ್ಸ್ವಾಮಿ ಸರ್ ಅವರೇ, ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಧ್ಯಾಪಕರಾಗಿರ್ತಕ್ಕಂಥ ರೇಷ್ಮಾ ಬಂಗ್ಲೆ ಅವರೇ, ಅವರ ಎಲ್ಲ ಸಹ ಶಿಕ್ಷಕರೇ, ಪಾಲಕ ಪೋಷಕರೇ, ಮುದ್ದು ಮಕ್ಕಳೇ, ಆರಕ್ಷಕ ಠಾಣೆಯವರೇ, ಪತ್ರಕರ್ತ ಮಿತ್ರರೇ, ಜಯಂತಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗವೇ, ಎಲ್ಲ ಆಡಳಿತ ಮಂಡಳಿಯವರು, ಬನವಾಸಿ ಜಯಂತಿ ಶಾಲೆ ಇದು ಒಂದು ಇತಿಹಾಸವುಳ್ಳ ಶಾಲೆ. ಈ ಶಾಲೆ 1957ರಲ್ಲಿ ನಮ್ಮ ಗುರುಗಳಾದ ರೈಸದ್ ಸರ್ ಅವರ ತಂದೆಯವರು ಗುರುರಾವ್ ರೈಸದ್ ಅವರು ಶಾಲೆಯನ್ನು ಸ್ಥಾಪನೆ ಮಾಡಿದರು. ಆ ಶಾಲೆಯನ್ನು ಸ್ಥಾಪನೆ ಮಾಡಿದ ಮೇಲೆ ಅಂದಿನ ಶಿಕ್ಷಣ ಪ್ರೇಮಿಗಳು, ಹಿರಿಯರು ಆದ ಮುಳುಗುನ್ ಚೆನ್ನಪ್ಪ ಶೆಟ್ಟರ ನೇತೃತ್ವದಲ್ಲಿ ಬನವಾಸಿ ಭಾಗ ಸುತ್ತಮುತ್ತಲಿನ ಎಲ್ಲ ಜನರ ಸಹಕಾರದೊಂದಿಗೆ ಸರ್ಕಾರದ ಅನುದಾನ ₹1 ತಗೊಳ್ಳದೆ ತಮ್ಮ ಸ್ವಂತ ವಂತಿಗೆಯಲ್ಲಿ ಈ ಶಾಲೆಯನ್ನ ಸ್ಥಾಪನೆ ಮಾಡಿ ನಮ್ಮ ಬನವಾಸಿ ಭಾಗ ಬಹಳ ರೈತಾಪಿ ಕುಟುಂಬದಿಂದ ಸೇರಿದಂತ ಏರಿಯಾ ಇದು. ಪೂರ ಬನವಾಸಿ ಮತ್ತು ಬನವಾಸಿ ಸುತ್ತಮುತ್ತಲು ನಿಜವಾಗ್ಲೂ ಕೂಡ ಆ ಹಿರಿಯ ಜೀವಿಗಳು ಆ ಚಿಂತನೆಯನ್ನು ಮಾಡದೆ ಶಾಲೆಯನ್ನು ಕಟ್ಟದಂಗಿದ್ರೆ ನಮ್ಮ ಭಾಗದ 30-40 ಕಿಲೋಮೀಟರ್ ದೂರ ಹೈಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಹಿರಿಯ ಜೀವಿಗಳು ಅವತ್ತಿನ ಕಾಲದಲ್ಲಿ ಆ ಮನಗಂಡು ಈ ಶಾಲೆಯನ್ನು ಮಾಡಿರ್ತಕ್ಕಂಥ ಬನವಾಸಿ ಅದೆಷ್ಟೋ ನಾಗರಿಕರು ತಮ್ಮ ಜೀವನವನ್ನ ಕಲ್ಪಿಸಿದ್ದಾರೆ. ಅದೆಷ್ಟೋ ಜನ ಈ ಶಾಲೆಯಲ್ಲಿ ಕಲಿತವರು ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೆಷ್ಟೋ ಜನ ಗೌರ್ಮೆಂಟ್ ನೌಕರಿಯನ್ನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಅನ್ನು ಮಾಡ್ತಾರೆ, ಉತ್ತಮ ರೈತರು ಕೂಡ ಆಗಿದ್ದಾರೆ. ಈ ಶಾಲೆ ಕೊಡುಗೆ ಬಹಳ ಅಪಾರವಾಗಿದೆ. ಹಾಗಾಗಿ ಬನವಾಸಿ ಜಯಂತಿ ವಿದ್ಯಾವರ್ಧಕ ಸಂಘದ ಅಂದಿನ ಶಾಲೆಯ ಸಂಸ್ಥಾಪಕರು, ಶಾಲೆಯನ್ನು ಕಟ್ಟಿ ಬೆಳೆಸಿದ ಆ ಹಿರಿಯ ಜೀವಿಗಳಿಗೆ ಈ ವೇದಿಕೆ ಮುಖಾಂತರ ನಮ್ಮೆಲ್ಲರ ಪರವಾಗಿ ಒಂದು ನಮನವನ್ನು ಸಲ್ಲಿಸುತ್ತಾ, ಅದೇ ರೀತಿ 2014-15ರಲ್ಲಿ ಸಿದ್ಲಿಂಗನ ಉಗ್ರಾಕರ ನೇತೃತ್ವದಲ್ಲಿ ನಮ್ಮ ರಿಸರ್ಚ್ ಮಿನಿಸ್ಟರ್ ರಾಜೀವ್ ಗೌಡ್ರ ಒಂದು ನೇತೃತ್ವದಲ್ಲಿ ಜನರಿಗೆ ಕನ್ನಡದ ವ್ಯಾಮೋಹ ಕಡಿಮೆಯಾಗಿ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗ್ತಾ ಇದೆ. ಹಿರಿಯರು ಕಟ್ಟಿದ ಶಾಲೆ ಇದು ಕ್ಷೀಣಿಸ್ತಾ ಹೋಗ್ತಾ ಇದೆ ಅನ್ನೋ ಒಂದು ಉದ್ದೇಶದಲ್ಲಿ ಅವರ ನೇತೃತ್ವದಲ್ಲಿ ಎಲ್ಲ ಊರಿಗೂ ಹೋಗಿ
ಬನವಾಸಿ ಜನರನ್ನೆಲ್ಲರೂ ಕಂಡು ನಿಜವಾಗ್ಲೂ ಕೂಡ ನಾವೆಲ್ಲ ಶಾಲೆಗೆ ಬಂದಿರಲಿಲ್ಲ. ಅವಾಗ ನಾವು ಶಾಲೆ ಬಿಟ್ಟಿದ್ಮೇಲೆ ಶಾಲೆಗೆ ಬಂದವರಲ್ಲ. ಅವರೆಲ್ಲ ಹುರಿದುಂಬಿಸಿ ನನ್ನ ಗುರುಗಳಾದ ರೈಸರ್ ಸರ್ ಅವರು ಮನೆ ಬಂದು ಕುತ್ಕೊಂಡು ಶಾಲೆ ಮುಗಿಸ್ತಾ ಇದೆ, ನಮ್ಮ ತಂದೆಯವರು ಕಟ್ಟಿದ ಶಾಲೆ, ನಾನು ಅಲ್ಲಿ 60 ವರ್ಷ ನೌಕರಿ ಮಾಡಿದ್ದೇನೆ, ಒಂದು ತುತ್ತು ಅನ್ನ ಕೊಟ್ಟಂತ ಶಾಲೆ, ಆ ಶಾಲೆಯನ್ನು ಉಳಿಸೋಣ ಬರ್ರಿ ಅಂತೇಳಿ ನಿಜವಾಗ್ಲೂ ಕೂಡ ಅವತ್ತಿನ ದಿನದಲ್ಲಿ ಪ್ರಭುಗೌಡರು, ಮಯೂರಗೌಡರು, ಅಶ್ವಥ್ ನಾಯ್ಕ, ರಾಘವೇಂದ್ರ ನಾಯ್ಕ, ಬಹಳಷ್ಟು ಜನ ಅವರೆಲ್ಲರೂ ಸೇರಿ ಈ ಶಾಲೆಯನ್ನ ಕಾರ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಈಗ ಬಹಳ ಖುಷಿ ಆಗ್ತಾ ಇದೆ. ದಶಕ 10 ವರ್ಷ ಈ ವರ್ಷ ಕಾಲಿಟ್ಟಿದೆ. ನಿಜವಾಗ್ಲೂ ಕೂಡ ಇಲ್ಲಿ ನುರಿತ ಶಿಕ್ಷಕರಿದ್ದಾರೆ, ಬಹಳಷ್ಟು ಶ್ರಮ ವಹಿಸ್ತಾರೆ. ಇಲ್ಲಿ ಕೊಡೋ ಪಗಾರ ನಾವು ಅದು ಏನಕ್ಕೂ ಅಲ್ಲ, ಆದ್ರೆ ಅವರು ಬಹಳ ಕಷ್ಟಪಟ್ಟು ಈ ಶಾಲೆಯನ್ನ ಮುನ್ನಡೆಸಬೇಕು ಅಂತ ಹೇಳಿ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಕಳೆದ ವರ್ಷ ಅವ್ರಿಗೊಂದು ಚಾಲೆಂಜ್ ಕೊಟ್ಟಿದ್ದೀವಿ. ನಮ್ಮ SLC ಪರೀಕ್ಷೆ 100ಕ್ಕೆ 100% ಆಗಲೇಬೇಕು. ಇನ್ನು 8ನೇ ಕ್ಲಾಸಿಂದ ನಿಮಗೆ ಅವಾಗ ಅವ್ರಿಗೆ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಅದೊಂದು ಚಾಲೆಂಜ್ ತಗೊಂಡು 100ಕ್ಕೆ 100% ಮಾಡಿದ್ದಾರೆ. ನಿಜವಾಗ್ಲೂ ಆ ಶಿಕ್ಷಕರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಜಯಂತಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವ ಒಂದು ಹೆಜ್ಜೆಯಲ್ಲಿ ನಮ್ಮ ಪುಟ್ಟಸ್ವಾಮಿ ಸರ್ ಮುಖ್ಯೋಧ್ಯಾಪಕರ ನೇತೃತ್ವದಲ್ಲಿ ಅವರು ಕೂಡ 91% ಅನ್ನು ಮಾಡಿದ್ದಾರೆ. ನಿಜವಾಗ್ಲೂ ಮೊದಲೇ ಬಹಳ ಡಲ್ ಇತ್ತು, ಈಗ ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾ ಇದ್ದಾರೆ. ಬರೀ ಪಾಠದಲ್ಲಿ ಅಷ್ಟೇ ಅಲ್ಲ, ಆಟದಲ್ಲಿಯೂ ಕೂಡ 2 ಮಕ್ಕಳನ್ನ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಮಟ್ಟನೂ ಕಳಿಸಿದಂತ ಶಾಲೆ ಇದು. ನಿಜವಾಗ್ಲೂ ಪ್ರಸನ್ನ ಸರ್ನ ನೇತೃತ್ವದಲ್ಲಿ ಮತ್ತು ಪ್ರಸನ್ನ ಸರ್, ಕುಬೇರ್ ಸರ ಮತ್ತೆಲ್ಲ ಟೀಚರ ಸಹಯೋಗದಲ್ಲಿ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಪಾಠವನ್ನ ಕೊಡ್ತಾ ಇರೋದು ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಇದೇ ರೀತಿ ಒಂದು ಹೆಜ್ಜೆಯನ್ನ ಮುಂದೆ ಹೋಗಲಿ ಅಂತ ಹೇಳ್ತಾ, ಮಕ್ಕಳಿಗೆ ಪಾಲಕರಿಗೆ ಹೇಳೋದಿಷ್ಟೇ, ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕರೆ ಮುಂದೆ ಅವರ ಕಾಲ ಮೇಲೆ ಅವರು ಇಟ್ಕೊಳ್ತಾರೆ. ಶಿಕ್ಷಕರ ಶ್ರಮ ಬಹಳ ಇದೆ, ಆದಷ್ಟು ನೀವು ಅದನ್ನು ಸಪೋರ್ಟ್ ಮಾಡಬೇಕು. ಅದರ ನಂತರದಲ್ಲಿ ಅವರಿಗೆ ಒಳ್ಳೆಯ ಆಹಾರ, ಒಳ್ಳೆಯ ಹಣ್ಣು ಹಂಪಲುಗಳನ್ನು ಕೊಟ್ಟು ಸದೃಢವಾದ ಒಂದು ದೇಹವನ್ನ ಮಾಡಬೇಕು. ನಿಜವಾಗ್ಲೂ ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು, ನಾಳೆ ನಮ್ಮ ದೇಶವನ್ನ ಕಟ್ಟುವಂತ ಪ್ರಜೆಗಳನ್ನ ನಾವು ಕೊಡಬೇಕು. ಇವತ್ತಿನ ಮಕ್ಕಳು ಬರೀ ಟಿವಿ, ಮೊಬೈಲ್ ಮಾಧ್ಯಮದಲ್ಲಿದ್ದಾರೆ. ನಿಜವಾಗ್ಲೂ ಪಾಲಕರು ಆ ಟಿವಿ, ಮೊಬೈಲ್ ಅನ್ನು ಬಿಡಿಸಿ ಅವರು ಬರೀ ಪಾಠ ಒಂದೇ ಓದಬೇಕು ಅಂತಲ್ಲ, ಆಟನೂ ಆಡಬೇಕು. ಆ ಆಟನ ಗ್ರೌಂಡಿನಲ್ಲಿ ಆಟ ಆಡ್ಲಿ, ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತಾರೆ. ಆ ಕೆಲಸವನ್ನ ಪಾಲಕರು ಮತ್ತು ಪೋಷಕರು ಎಲ್ಲ ಸಮಾಜದವರು ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ, ಇನ್ನೂ ಬಹಳಷ್ಟು ಮಾತಾಡೋದಿದ್ವು. ಶಿವ ಸರ್ 2 ನಿಮಿಷ 3 ನಿಮಿಷ ತಗೋಬೇಡ ಅಂತ ಹೇಳಿದ್ರು, ಆದ್ರೂ ಕೂಡ 4 ಮಾತನಾಡಲೇಬೇಕು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜಯಂತಿ ಶಾಲೆ ಇನ್ನೂ ಒಂದು ಹೆಜ್ಜೆ ಹಂತ ಹಂತವಾಗಿ ಮುಂದೋಗಲಿ. ನಿಮ್ಮ ಸಹಾಯ ಸಹಕಾರ ಈ ಜಯಂತಿ ಶಾಲೆ ಬೆಳೆದಿದೆ ಅಂದ್ರೆ ಈ ನಾವು ಆಡಳಿತ ಕಮಿಟಿಯವರಿಂದ ಅಲ್ಲ, ಶಿಕ್ಷಕರಿಂದ ಅಲ್ಲ, ನಿಮ್ಮ ಸಹಾಯ ಸಹಕಾರ ಈ ಶಾಲೆಗೆ ಬಹಳ ಇರ್ತೈತಿ. ಇದೇ ರೀತಿ ಮುಂದೂ ಕೂಡ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ. ನಿಮ್ಮ ಮಕ್ಕಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಯ ಪರಿಸ್ಥಿತಿ ವಾತಾವರಣಗಳನ್ನು ನೋಡಿ ಶಾಲೆಯನ್ನು ಸೇರಿಸಿ ಇನ್ನೂ ಶಾಲೆಯನ್ನು ಬೆಳೆಸೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ 4 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಮೊಟ್ಟ ಮೊದಲ SLC ಬ್ಯಾಚ್ನ 100% ಫಲಿತಾಂಶವನ್ನ ಶ್ಲಾಘಿಸಿದ್ದಾರೆ. ಒಬ್ಬ ಪಾಲಕರು ಆಗಿದ್ದು ನಿರಂತರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ನಮ್ಮ ಒಂದು ಯಶಸ್ಸಿಗೆ ಕೂಡ ಕಾರಣರಾಗಿದ್ದಾರೆ. ಗಜಾನನ್ ಗೌಡ್ರಿಗೆ ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಬಹುಮಾನ ವಿತರಣೆಗಾಗಿ 2 ವಿದ್ಯಾರ್ಥಿಗಳನ್ನ ಆಹ್ವಾನಿಸ್ತಾ ಇದ್ದೇನೆ. ಕ್ಷೀರ ಮತ್ತು ಅದ್ವೈತ್. ವನ್ಮಾಲ ಟೀಚರ್ ಮತ್ತು ಭುವನೇಶ್ವರಿ ಮೇಡಮ್ ರವರು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅಲ್ಲಿ ಮತ್ತೊಂದು ಮೈಲಿಗಲ್ಲು 2024-25ನೇ ಸಾಲಿನ ಮೊಟ್ಟ ಮೊದಲ SLC ಬ್ಯಾಚ್ನ 100% ಫಲಿತಾಂಶ. ಮೊದಲ ಬಾರಿಗೆ SLC ಬ್ಯಾಚ್ನಲ್ಲಿ 25 ವಿದ್ಯಾರ್ಥಿಗಳಿದ್ರು.
ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಎನ್ನುವಂತೆ 100% ಫಲಿತಾಂಶ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ವಿಷಯ. ಶಿಕ್ಷಕರ ಅವಿರತ ಮಾರ್ಗದರ್ಶನಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಶ್ರದ್ಧೆ, ಅದಕ್ಕೆ ತಕ್ಕಂತೆ ಪಾಲಕರ ನಿರಂತರ ಸಹಕಾರ ಇವೆಲ್ಲದರ ಫಲವಾಗಿ ಮೊಟ್ಟ ಮೊದಲ ಬ್ಯಾಚ್ನಲ್ಲೇ 100% ಫಲಿತಾಂಶ ಸಾಧ್ಯವಾಯಿತು. ನಿಜಕ್ಕೂ ಜಯಂತಿ ಸಂಭ್ರಮದಲ್ಲಿ ಈ ಸಂತೋಷವನ್ನ ನಿಮ್ಮೊಂದಿಗೆ ಸಂಭ್ರಮಿಸುವ ಈ ಕ್ಷಣ ಸಾರ್ಥಕ ಕ್ಷಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಆಡಳಿತಕ್ಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಅವ್ರು ಆ ಕಡೆ ಹೋಗ್ಬೇಕಂತ ನಾನು ಹೇಳ್ತೀನಿ, ಹೇಳಿಕ್ಕೆ ನಾನು ಹೇಳ್ತೀನಿ. ಬರ್ರಿ ಎಲ್ಲ ಬರ್ರಿ, ಇಷ್ಟೇ ಜನ ನೀವು ಬರಲ್ಲ, ಬರ್ರಿ. ಕೇಶ್ವರನಲ್ಲಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತಹ ನಮ್ಮ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಂತ ಶ್ರೀಯುತ ಗಣೇಶ್ ಸಣ್ಣಲಿಂಗಣ್ಣ ಸರ್ ಅವರೇ, ಉಪಾಧ್ಯಕ್ಷರಂತ ಶ್ರೀಯುತ ರಾಜು ಗೌಡ್ರೆ ಹಾಗೂ ಮೃತ್ಯುಂಜಯ ಚೌಧರಿ ಸರ್ ಅವರೇ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶಿವಗಿ ಉಳ್ಳಾಗಡ್ಡಿ ಸರ್ ಅವರೇ, ಹಾಗೆ ಸದಸ್ಯರಾದಂಥ ಶ್ರೀಯುತ ಇಂದುಧರ್ ಗೌಡ್ರೆ, ಗಜಾನನ್ ಗೌಡ್ರೆ, ಹಾಗೆ ಈ ಶಾಲೆಯ ಮುಖ್ಯಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತ ಎನ್ ಜಿ ರಾಜಶೇಖರ್ ಸರ್ ಅವರೇ, ಅದೇ ರೀತಿ ಮಹಿಳಾ ಸದಸ್ಯರಾದಂಥ ಶ್ರೀಮತಿ ಸೀಮಕ್ಕ ಕೆರಡಿ ಮೇಡಮ್ ರವರೇ, ಈಗಾಗಲೇ ಸಾಕಷ್ಟು ಬನವಾಸಿ ಜಯಂತಿ ಶಾಲೆ ಹೇಗೆ ಆರಂಭಗೊಳ್ತು, ಇಂಗ್ಲಿಷ್ ಮೀಡಿಯಂ ಹೇಗೆ ಇದಾಗಿ ಬೆಳವಣಿಗೆ ಬಾಗಿದೆ ಅಂತೇಳಿ ನಮ್ಮ ಮೃತ್ಯುಂಜಯ ಸರ್ ಅವರು ಮತ್ತು ಗಜಾನನ್ ಗೌಡರು ಇಲ್ಲಿ ಮಕ್ಕಳು ಕಲಿತಂಥ ಮಕ್ಕಳು ಯಾವ ಸ್ಟೇಜಿನಲ್ಲಿದ್ದಾರೆ ಅನ್ನುವಂಥದ್ದನ್ನು ಸವಿಸ್ತರವಾಗಿ ಅವರು ನಿಮಗೆ ತಿಳಿಸಿದ್ದಾರೆ. ಪಾಲಕರೇ ಹಾಗೂ ಪೋಷಕರೇ, ನನ್ನ ಕೆಲವು ಎರಡು ನಿಮಿಷದ ಮಾತುಗಳಲ್ಲಿ ನಿಮಗೆ ಮನದಟ್ಟುವಾಗ ಒಂದೆರಡು ವಿಚಾರಗಳನ್ನು ನಾನು ತಿಳಿಸಬೇಕು ಅಂದ್ಕೊಂಡಿದ್ದೀನಿ. ಮೊದಲಿಗೆ ಈ ಶಾಲೆ ಜಯಂತಿ ಶಾಲೆನ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು, ಯಾಕೆ ಜಯಂತಿಯಲ್ಲಿ ಏನೇನಿದೆ ಅನ್ನೋ ವಿಚಾರಕ್ಕೆ ಬಂದಾಗ ಒಂದು ವಿದ್ಯಾರ್ಥಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಸುಸಜ್ಜಿತವಾಗಿರತಕ್ಕಂಥ ಕಟ್ಟಡವನ್ನು ಇಲ್ಲಿ ನಾವು ಹೊಂದಿದ್ದೇವೆ. ಹಾಗೆಯೇ ಫಿಸಿಕಲ್ ಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೀವಿ, ಶಾಲಾ ಕಾಂಪೌಂಡ್ ಇರ್ಬೋದು, ಮಕ್ಕಳಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಒಳ್ಳೆ ಪೀಠೋಪಕರಣಗಳಿದೆ. ಹಾಗೆಯೇ ಬೋಧನೆ ಮಾಡಲಿಕ್ಕೆ ಎಲ್ಲ ಜ್ಞಾನವನ್ನು ಕೊಡತಕ್ಕಂತಹ ಸುಮಾರು ಒಂದು 22ರಿಂದ 23 ಶಿಕ್ಷಕರನ್ನು ಅವರದೇ ಆಗಿರತಕ್ಕಂಥ ರೀತಿಯಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡೆದು ಸರ್ಟಿಫಿಕೇಟನ್ನು ಪಡೆದು ತಮ್ಮಲ್ಲಿರೋ ವಿದ್ಯೆಯನ್ನು ಮಕ್ಕಳಿಗೆ ಅವರು ಹಂಚುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ನಮ್ಮ ಜಯಂತಿ ಶಾಲೆ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂಥದ್ದು. ಜೊತೆಗೆ
ಒಳ್ಳೆ ಸಂಸ್ಕಾರವನ್ನು ಕೊಡತಕ್ಕಂಥ ಒಂದು ಶಾಲೆಯಾಗಿ ಇದು ಹೊರಹೊಮ್ತಾ ಇದೆ. ಏನದು ಅಂತ ಕೇಳಿದಾಗ ಮಕ್ಕಳಲ್ಲಿ ಅವರ ವಯಸ್ಸಿಗೆ ಅನುಗುಣವಾಗಿ ಬೆಳವಣಿಗೆ ಆಗಲಿಕ್ಕೆ ಪ್ರತಿನಿತ್ಯನೂ ಕೂಡ ಅವರಿಗೆ ಫಿಸಿಕಲ್ ಎಜುಕೇಶನ್ ಇದೆ. ಹಾಗೆಯೇ ರಾಷ್ಟ್ರ ಪ್ರೇಮ, ನಾಡ ಪ್ರೇಮ, ದೇಶಭಕ್ತಿ ಗೀತೆ ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಮಕ್ಕಳಿಗೆ ಇಲ್ಲಿ ಕಲಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆಯೇ ಆ ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಹೇಗೆ ಅವರು ಮೂವ್ಮೆಂಟ್ ಮುಂದೆ ಬರಿಬೇಕು ಅನ್ನುವಂಥ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಜಯಂತಿ ವಿದ್ಯಾವರ್ಧಕ ಸಂಘದ ಆಡಳಿತ ಸಮಿತಿಯ ಸದಸ್ಯರು ಅದನ್ನು ನೋಡ್ಕೊಳ್ತಾ ಇದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಇಲ್ಲಿ ಒಳ್ಳೆಯ ಬೋಧಕ ವರ್ಗ ಇದೆ. ಹಾಗೆಯೇ ಕಾರ್ಯಾಲಯ ಸಹಾಯಕರಾಗಿ ಕಾರ್ಯನಿರ್ವಹಿಸತಕ್ಕಂಥವ್ರು ಇದ್ದಾರೆ. ಅದೇ ರೀತಿಯಾಗಿ ಕೂಡ ತಮ್ಮ ಶಾಲೆ ಈಗಾಗಲೇ ಪ್ರೌಢಶಾಲೆ ಬಗ್ಗೆ ಸುಮಾರು 57ನೇ ಇಸ್ವಿಯಲ್ಲಿ ನಡ್ಕೊಂಡ್ಬಂದಂಥ ಶಾಲೆ ಇದಾಗಿದೆ. ಇಲ್ಲಿವರೆಗೂ 68 ವರ್ಷಗಳು ಸಂದಿದೆ. ಕೆಲವು ಏಳು ಬೀಳುಗಳು ಇರದೇ ಇರುತ್ತೆ, ಅದ್ರ ಜೊತೆಗೆ ನಾವು ಸಾಕ್ತಾ ಇದ್ದೀವಿ. ಆಡಳಿತ ಸಮಿತಿಯ ಏನು ನಿರ್ದೇಶನಗಳಿದೆ ಅವುಗಳನ್ನು ಚಾಚು ತಪ್ಪದೆ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. 100%, 91% ಈ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವು ಕೂಡ ಕೊಡ್ತಾ ಹೋಗ್ತಾ ಇದ್ದೀವಿ. ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಹಾಕಿ ಒಳ್ಳೆ ಸಂಸ್ಕಾರ ಇದೆ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಗುಂಡಿ ಎಸೆತದಲ್ಲಿ ಭಾಗವಹಿಸಿ 10ನೇ ಸ್ಥಾನವನ್ನು ಪಡೆದು ಕರ್ನಾಟಕದ ಒಬ್ಬ ವ್ಯಕ್ತಿಯಾಗಿ ಅವನು ನಮ್ಮ ಬನವಾಸಿ ವಿಭಾಗದ ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ದು 10ರ ಸ್ಥಾನವನ್ನು ಪಡ್ಕೊಂಡು ವಿಶೇಷವಾಗಿರತಕ್ಕಂಥ ಸ್ಪರ್ಧೆಯನ್ನು ನಡೆಸಿ ಅದರಲ್ಲಿ ಅವನು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಸುಸಜ್ಜಿತವಾಗಿರತಕ್ಕಂಥ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇದೆ. ಯಾವುದೇ ಗೊಂದಲಗಳಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಮಕ್ಕಳಿಗೆ ಏನು ಕಲಿಕೆಗೆ ಆಯಾ ತಿಂಗಳಲ್ಲಿ ಆಗಬೇಕು ಅವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ನನ್ನ ಬನವಾಸಿಯ ಎಲ್ಲ ನಾಗರಿಕರಲ್ಲಿ ವಿನಂತಿ, ನಮ್ಮ ಜಯಂತಿ ಆಂಗ್ಲ ಮಾಧ್ಯಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ, ಜಯಂತಿ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ, ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಮಗೆ ಇವತ್ತು ಈ ಆಡಳಿತ ಸಮಿತಿ ನಡೆಸ್ಕೊಡ್ತಾ ಈ ಸಂಸ್ಥೆ ಇವತ್ತು ಬೃಹತ್ ಆಕಾರವಾಗಿ ಹೆಮ್ಮರವಾಗಿ ಬೆಳೀತಾ ಇದೆ. ಇದನ್ನು ನೀವು ಪ್ರೋತ್ಸಾಹಿಸಬೇಕು, ಅಷ್ಟೇ ಇದನ್ನು ಬೆಳೆಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಈ ಒಂದು ವೇದಿಕೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಯಂತಿ ಶಾಲೆಯನ್ನೇ ವಿದ್ಯಾಭ್ಯಾಸಕ್ಕೆ ಏಕೆ ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಇಲ್ಲಿರುವ ಸೌಲಭ್ಯಗಳ ಕುರಿತು ವಿವರಿಸಿ ಜಯಂತಿ ಶಾಲೆಗೆ ತಮ್ಮ ವಿದ್ಯಾರ್ಥಿಗಳನ್ನ ದಾಖಲು ಮಾಡಬೇಕಾಗಿ ವಿನಂತಿಸಿಕೊಂಡಂತಹ ಅತ್ಯಂತ ಉತ್ತಮ ಮೆಸೇಜ್ ಕೊಟ್ಟಂತಹ ಪುಟ್ಟಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. I would request Shashirika Miss to request Shreya Kurunekar Miss to give present to Shri Indudar Gaudru, General Director Shri Jayanti Vidyavardhaka Sangha Banavasi. Now I would request Ranjita Miss to give a memento to Shri Gajanan Gaudru, Director Shri Jayanti Vidyavardhaka Sangha. I would request to Tanuja Gowda Miss give a memento as a token of gratitude to Srimati Seemavati Kerode Madam. I request Parveen Miss to give a memento to Puttaswamy BS Sir as a token of gratitude. Give a memento as a token of gratitude to our Headmistress Reshma Miss. You all teachers. ಭರತ್ ಚೆನ್ನಯ್ಯ ಮತ್ತು ವಿವೇಕ್ ಚಲವಾದಿ
ಇವರ ಸಾಧನೆಯನ್ನ ಸನ್ಮಾನಿಸುವ ಮುಖಾಂತರ ಈ ವೇದಿಕೆಯಲ್ಲಿ ಸಂಭ್ರಮಿಸುವ ಕ್ಷಣ. ಕದಂಬರ ಹೆಮ್ಮೆಯ ರಾಜಧಾನಿ ಬನವಾಸಿ ಅನೇಕ ವಿಶ್ವಮಾನ್ಯ ಸಾಧಕರಿಗೆ ಜನ್ಮ ನೀಡಿದೆ. ಈ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಹೆಮ್ಮೆಯ ಶ್ರೀ ಜಯಂತಿ ಪ್ರೌಢಶಾಲೆಯ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಗರಿಯಂತಿದೆ. ಶ್ರೀ ಜಯಂತಿ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಶಿಕ್ಷಕಿಯರಾದ ಕುಮಾರಿ ರಂಜಿತಾ ಹಾಗೂ ಕುಮಾರಿ ಶ್ರೇಯಾ ಕುರುಡೇಕರ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಲಿಕ್ಕೆ ಶ್ರೀ ಜಯಂತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಾದಂಥ ಶ್ರೀ ಪ್ರಸನ್ನ ಗುನಗಾ ಸರ್ ಹಾಗೂ ಹೆಮ್ಮೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗಳನ್ನು ಕೂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಸನ್ಮಾನ ಕಾರ್ಯಕ್ರಮ. ಭರತ್ ಚೆನ್ನಯ್ಯ ಮತ್ತು ವಿವೇಕ್ ಚಲವಾದಿ. ಕುಪ್ಪಗಡ್ಡೆ ಬದನ್ಗೋಡ್ ಪಂಚಾಯತ, ಹುಟ್ಟಿದ ಸ್ಥಳ ಕುಪ್ಪಗಡ್ಡೆ. ತಂದೆ ಅಶೋಕ್ ತಿಪ್ಪಣ್ಣ ಚೆನ್ನಯ್ಯ, ತಾಯಿ ಶಾರದಾ ಅಶೋಕ್ ಚೆನ್ನಯ್ಯ. ತಮ್ಮ ಭಾರ್ಗವ್ ಅಶೋಕ್ ಚೆನ್ನಯ್ಯ. ವಿದ್ಯಾಭ್ಯಾಸ 1ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೊಪ್ಪ, 8ನೇ ತರಗತಿ ಶ್ರೀ ಜಯಂತಿ ಪ್ರೌಢಶಾಲೆ ಬನವಾಸಿ. 7ನೇ ತರಗತಿಯಲ್ಲಿ ಇಲಾಖಾ ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ಹಾಗೂ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ನೀಡಿ ಶಾಲೆಗೆ ಕೀರ್ತಿ ತಂದಿರುತ್ತಾನೆ. ಹಾಗೆಯೇ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಇಲಾಖಾ ಕ್ರೀಡಾಕೂಟದಲ್ಲಿ ವಲಯ ಮಟ್ಟ, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ 2ಯ ಸ್ಥಾನ ಹಾಗೂ ಚಕ್ರ ಎಸೆತ ಸ್ಪರ್ಧೆಯಲ್ಲಿ 5ನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾನೆ. ನಂತರ ಮಧ್ಯಪ್ರದೇಶದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ 11.81 ಮೀಟರ್ ಎಸೆದು ಆಯ್ಕೆಯಾಗಿ ನಂತರ ಅಂತಿಮ ಘಟ್ಟದಲ್ಲಿ 11.51 ಮೀಟರ್ ಎಸೆದು 12 ಆಯ್ಕೆಯಲ್ಲಿ 10ನೇ ಸ್ಥಾನ ಪಡೆದು ಕರ್ನಾಟಕಕ್ಕೆ ಹಾಗೂ ನಮ್ಮ ಜಿಲ್ಲೆ, ತಾಲೂಕು, ಶಾಲೆಗೆ ಕೀರ್ತಿ ತಂದಿರುತ್ತಾನೆ. ಈತನ ಈ ಸಾಧನೆಗೆ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರು, ಮುಖ್ಯಾಧ್ಯಾಪಕರು, ಎಲ್ಲ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿರುತ್ತಾರೆ. ಹೆಸರು ವಿವೇಕ್ ಅಣ್ಣಪ್ಪ ಚಲವಾದಿ. ತಂದೆ ಅಣ್ಣಪ್ಪ ಗುಡ್ಡಪ್ಪ ಚಲವಾದಿ, ತಾಯಿ ಸಾವಿತ್ರಿ ಅಣ್ಣಪ್ಪ ಚಲವಾದಿ. ಅಣ್ಣಂದಿರು ಯೋಗೇಶ ಮತ್ತು ವಿನಾಯಕ. ಹುಟ್ಟಿದ ಸ್ಥಳ ಕಂತ್ರಾಜಿ, ಪೋಸ್ಟ್ ಗುಡ್ನಾಪುರ, ತಾಲೂಕ್ ಶಿರ್ಸಿ. ಕಲಿತ ಶಾಲೆ 1ರಿಂದ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂತ್ರಾಜಿ ಹಾಗೂ 8ನೇ ತರಗತಿ ಶ್ರೀ ಜಯಂತಿ ಪ್ರೌಢಶಾಲೆ ಬನವಾಸಿ. ಈತನು 7ನೇ ತರಗತಿಯಲ್ಲಿ ಇಲಾಖಾ ಕ್ರೀಡಾಕೂಟದಲ್ಲಿ 400 ಮೀಟರ್ ಓಟ, ಗುಂಡು ಎಸೆತ ಮತ್ತು ಉದ್ದ ಜಿಗಿತದಲ್ಲಿ ಭಾಗವಹಿಸಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದವರೆಗೆ ಭಾಗವಹಿಸಿರುತ್ತಾನೆ. 8ನೇ ತರಗತಿಯಲ್ಲಿ ಇಲಾಖಾ ಕ್ರೀಡಾಕೂಟದಲ್ಲಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ 2ಯ ಸ್ಥಾನ ಪಡೆದಿರುತ್ತಾನೆ. ನಂತರ ಹಾಸನದಲ್ಲಿ ನಡೆದ ರಾಜ್ಯ ಮಟ್ಟದ ಇಲಾಖಾ ಕ್ರೀಡಾಕೂಟದೊಂದಿಗೆ ಜಿಲ್ಲೆಗೆ, ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾನೆ. ಈತನ ಈ ಸಾಧನೆಗೆ ಶ್ರೀ ಜಯಂತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ಎಲ್ಲ ಶಿಕ್ಷಕ ವರ್ಗದವರು, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿರುತ್ತಾರೆ. ಧನ್ಯವಾದಗಳು. ಸಂಜೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಜಯಂತಿ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರೇ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಹೆಡ್ ಮಾಸ್ತರೇ, ರೇಷ್ಮಾ ಮೇಡಮರೇ ಹಾಗೂ ನಮ್ಮ ಜಯಂತಿ ಹೈಸ್ಕೂಲಿನ ಪುಟ್ಸ್ವಾಮಿ ಅವರೇ ಹಾಗೂ ಪಾಲಕ ಪೋಷಕರೇ, ಆತ್ಮೀಯ ಬಂಧುಗಳೇ, ಬನವಾಸಿಯ ಸಮಸ್ತ ನಾಗರಿಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮತ್ತು ಶಿಕ್ಷಕೇತರ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸಂಭ್ರಮ ದಿನ. ಭಾಳ ಚೆಂದಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಒಂದು ಸಂಸ್ಥೆ ಬೆಳಿಬೇಕಂದಾಗ ನಿಮ್ಮೆಲ್ಲ ಪಾಲಕರ ಆಶೀರ್ವಾದ ಯಾವಾಗಲೂ ಇರಲೇಬೇಕು. ಅದೇ ರೀತಿ ಮಕ್ಕಳು ಕೂಡ ಚೆನ್ನಾಗಿ ಓದಿ ನಮ್ಮ ಶಾಲೆ ಕೀರ್ತಿ ತಂದಿದ್ದಾರೆ. ಈ ಸಲ 100% ಕೊಟ್ಟು ನಮ್ಮ ಶಾಲೆಗೆ ಹೆಚ್ಚಿನ ಕೀರ್ತನೆ ತಂದಿದ್ದಾರೆ. ಅದಕ್ಕೆ ಶಿಕ್ಷಕರ ಕಾರ್ಯಕ್ರಮ ಭಾಳ ಮುಖ್ಯವಾಗಿರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಇವತ್ತಿನ ತನಕ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ.
ಇನ್ನು ಮುಂದೆ ಏನಿದೆಪ್ಪ ಅಂದರೆ ಓದುವ ಕಾರ್ಯಕ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಓದಿ ನಮ್ಮ ಸಂಸ್ಥೆಗೆ ಹೆಚ್ಚು ಕೀರ್ತಿ ತರಬೇಕು ಅಂತ ಹೇಳ್ತಾ ಇದಕ್ಕೆಲ್ಲ ಸಹಕಾರ ತಮ್ಮಲ್ಲೇ ಹೊಂದಿಸಿ ನಾನು ಮಾಡುವಂಥ ಜೈನ್ ಕರ್ನಾಟಕ. Let's make the end of the formal function with vote of thanks and appreciation and gratitude to all those who make this evening a grand success. Now I would like to call upon Srimati Faiza Firdos to deliver a vote of thanks. शुभ संध्या। माननीय अध्यक्ष, मंच पर उपस्थित सम्मानित व्यक्तिगण, मेरे सहपाठियों और सभी पालक पोषक और प्यारे बच्चों को मेरा नमस्कार। जैसे हर चीज के आरंभ के साथ ही अंत है, उसी तरह इस कार्यक्रम का अंतिम पड़ाव आ चुका है, जो कि धन्यवाद ज्ञापन है। यहाँ मेरी सौभाग्य की बात है कि जो मुझे श्री जयंती आंग्ल माध्यम की ओर से धन्यवाद ज्ञापन करने का अवसर मुझे मिला। मैं सबसे पहले श्री जयंती विद्यावर्धक संघ के अध्यक्ष, जिन्होंने इस कार्यक्रम को सफल बनाने में ही नहीं बल्कि हमें हर कार्यक्रम में अपना संपूर्ण योगदान और सहकार दिया और इस कार्यक्रम में उपस्थित हुए और हमें शिक्षा का महत्व समझाया, जो कि श्री गणेश यल सन्नलिंगनवर जी यहाँ उपस्थित हुए, उन्हें मैं सभी की ओर से धन्यवाद अर्पित करती हूँ। श्री जयंती विद्यावर्धक संघ के उपाध्यक्ष, जिन्होंने अपना अमूल्य समय निकालकर इस कार्यक्रम का उत्साह बढ़ाया और इस कार्यक्रम को यशस्वी रूप से सफल बनाने की प्रार्थना की, जो कि श्री राजशेखर गौड़ जी को भी मैं हम सभी सहपाठियों की ओर से धन्यवाद व्यक्त करती हूँ। अन्य सदस्य उपाध्यक्ष, जिन्होंने जयंती समारोह को सफल बनाने में अपना पूर्ण योगदान दिया और इस कार्यक्रम में अपने पुराने अनुभवों को हमारे साथ शेयर किया, जो कि श्री मृत्युंजय वी चौधरी जी को भी मैं आभार व्यक्त करती हूँ। इस संघ के कार्यदक्षी, जिनकी मेहनत, लगन और संपूर्ण परिश्रम ने आज के इस उत्सव में चार चांद लगा दिया है, उनके बहुमूल्य प्रयत्न के लिए श्री जयंती विद्यावर्धक संघ की ओर से और हम सभी की ओर से कोटि कोटि धन्यवाद आभार करती हूँ। जिनके मार्गदर्शन से श्री जयंती आंग्ल माध्यम शाला उन्नति के मार्ग पर चल रही है, जो कि इस संघ के अन्य सदस्य हैं नंजगुंड रायसत सर जी को भी मैं धन्यवाद कहना चाहती हूँ। जिनके सहकार और योगदान से यह कार्यक्रम उत्साह पूर्वक होने में सफल हुआ है, जो कि श्री इंदुधर गौड़ जी को हम सब आभारी हैं, उन्हें भी धन्यवाद व्यक्त करती हूँ। मैं इस अवसर पर हृदय से धन्यवाद कहना चाहती हूँ इस सदस्य को, जिन्होंने शाला के हर कार्यों में अपना योगदान दिया और यह हमारे लिए सदैव प्रेरणादायक रहे हैं। श्री गजानन गौड़ जी को भी शुक्रिया अदा करती हूँ। अन्य सदस्य जो कि किसी कारण इस कार्यक्रम में अनुपस्थिति में हैं, केपी कानड़ी सर जी को भी हम सभी की ओर से धन्यवाद व्यक्त करती हूँ। इस समिति की सम्मानित महिला सदस्य, जिनका सहयोग, धैर्य और सकारात्मक दृष्टिकोण हम सबके लिए मार्गदर्शक है, मैं प्रधानाध्यापिका और हम सबकी ओर से श्रीमती सीमावती जी को भी कोटि कोटि धन्यवाद प्रदान करती हूँ। इस समारोह के सफल बनाने में जिनका संपूर्ण योगदान मिला, श्री पुट्टस्वामी सर जी भी यहाँ उपस्थित हुए, उन्हें भी मैं सभी की ओर से धन्यवाद प्रकट करती हूँ। इस भव्य वार्षिकोत्सव कार्यक्रम को सफल बनाने वाले बहुमूल्य व्यक्ति, जिन्होंने अपने जिम्मेदारियों का निर्वहन अत्यंत निष्ठा और सक्रियता के साथ किया, जिनके मार्गदर्शन और निरंतर सहयोग के बिना यह कार्यक्रम सफल नहीं हो पाता, श्रीमती रेशमा जी को भी मैं धन्यवाद अर्पित करती हूँ। और इस समारोह के आधार स्तंभ, जो कि मेरे सभी शिक्षक वर्ग है, उनकी मेहनत और लगन के लिए उन सभी को मैं धन्यवाद व्यक्त करती हूँ। श्री जयंती प्रौढ़शाला के सभी शिक्षक वर्ग को भी उनके सहकार और योगदान के लिए धन्यवाद।
इस कार्यक्रम के केंद्र बिंदु जो कि छोटे छोटे बच्चे और उनके माता पिता उनका प्रोत्साहन बढ़ाने के लिए यहाँ उपस्थित है, उन्हें भी मैं धन्यवाद कहना चाहती हूँ। और यहाँ इस कार्यक्रम के लिए आए हुए सभी फोटोग्राफर, स्टेज कमेटी, डेकोरेटर्स, पुलिस, हेल्थ कमेटी, जितने भी लोग यहाँ प्रत्यक्ष और परोक्ष रूप से अपना योगदान दिया है, उन सभी लोगों को हम सबकी ओर से कोटि कोटि धन्यवाद। इस सुंदर संध्या के लिए आप सबका आभार। इस सुंदर संध्या के लिए आप सबका आभार। मार्गदर्शन, स्नेह, सहयोग से सफल हुआ यह उत्सव सहकार। अतिथि, शिक्षक, साथी सभी आपसे बड़ा कार्यक्रम का मान हृदय से धन्यवाद करते हैं हम। आप सबको कोटि कोटि धन्यवाद। थैंक यू वन एंड ऑल। इस सुंदर आभार प्रदान के लिए मैं फैजा फिर ಯಾರು ಕದಂಬರ ಕಡೆಯವರು